ಇದನ್ನ ಬಿಟ್ರೆ ನಾನು ಬದುಕಂತ ಶಕ್ತಿ ನನಗಂತೂ ಇಲ್ಲೇ ಇಲ್ರಿ. ಬಿಟ್ರೆ ತಿಲ 108 ವಿಚಾರ ಬರ್ತಾವ್ರಿ. ಕಷ್ಟ, ತಾಯಿ ಕಳ್ಕೊಂಡಿದ್ದು, ಎಲ್ಲ ಇದು ಮಾಡಿದ್ದು, ನೋವು ಹಾಕವ್ರಿ ಅವು. ಈ ಕೆಲಸ ತೆಗಿದ್ನಿ ಅಂದ್ರೆ ನನಗೆ ಯಾವುದು ನೋವು ಬರಂಗಿಲ್ಲ, ಎಲ್ಲ ಮರ್ತು ಆರಾಮ್ ಇರ್ತೇನೆ ರೀ. 2.5 ವರ್ಷದವ ಇದ್ದಾರಿ. 2.5 ವರ್ಷದವ ಇದ್ದಾಗ ನನಗೆ ಒಂದು ಮಾತಂದ, ಮಮ್ಮಿ ಅನ್ನ ನೀಡು ಅಂದಾರಿ. ನನಗೆ ಇವತ್ತು ಅಕ್ಕಿದ್ದಿದ್ದಿಲ್ರಿ ಮನ್ಯಾಗ. ಅಕ್ಕಿ ಇರತ್ಲೇನಂದ್ರೆ ನನಗೆ ನಾನು ದೇವ್ರಿಗೆ ಬೇಡ್ಕೊಂಡಿದ್ದಾಗ ಒಂದು ಸ್ವಲ್ಪ ಬಂಗಾರ ತಗೊಂಡು ಮಗನ ಕೊಟ್ಟು ಅವನ್ನ ಹೊಟ್ಟೆ ತುಂಬ ನೀಡಷ್ಟು ನನಗೆ ಶಕ್ತಿನ ಕೊಡಲಿಲ್ಲಲ್ಲ ನೀನು ಅಂತೇಳಿ ಇವೇನು ಅಂದ್ಬಿಟ್ಟಾರೆ ಒಂದೇ ಮಾತಿಗೆ. ಅಮ್ಮ ಅಪ್ಪಾಜಿ ಗುರುವಾರ ಒಪ್ಪತ್ತು ಮಾಡ್ತಾರಲ್ಲ, ನಾನು ಮಾಡ್ತೇನೆ ಒಪ್ಪತ್ತು ಇವತ್ತು ಅಂದ್ಬಿಟ್ಟಾರೆ. ಹಂಗನ್ನತ್ಲೆ ನನಗೆ ನಾ ಇದ್ದು ಇಲ್ದಂಗೆ ಆಗ್ಬಿಡ್ತೇನೆ ನನ್ನ ಜನ್ಮ. ಆಮೇಲೆ ಇದು ಚಹಾ ಅಂತಂದ್ರೆ ನಾವು ಬೇರೆ ಮಾಡಿದಾಗ ಹಾಲು ತಗೊಳ್ಳೋಂಥ ಶಕ್ತಿ ಇದ್ದಿದ್ದಿಲ್ಲ ರೀ ನಮಗೆ. ನೀವು ಇವತ್ತುವರೆಗೆ ಚಹಾ ಕುಡಿಯಲ್ಲ? ಚಹಾ ಕುಡಿತೇನೆ ರೀ, ಡಿಕಾಕ್ಷನ್ ಕುಡಿತೇನೆ. ಡಿಕಾಕ್ಷನ್ ಯಾಕ್ರಿ? ಅದೇನೋ ನಮ್ಮ ಕಷ್ಟ ಕಾಲದಾಗ ಅದು ಡಿಕಾಕ್ಷನ್ ಹೆಲ್ಪ್ ಮಾಡೈತಿ ನಮಗೆ. ಹಾಲು ಮರಿಬಾರ್ದು. ಅವತ್ತು ಹಾಲು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತುವರೆಗೆ ಹಾಲು ಉಣ್ಣಂಗಿಲ್ರಿ. ನಾವು ಡಿಕಾಕ್ಷನ್ನ ಕುಡಿತೇನೆ. ಚಾನ ಬರ್ತಂದಾಗ ಏನು ಪಾಠ ಕಲಿಸಿರ್ತೈತೆ ಅದನ್ನ ನಮ್ಮ ಜೀವ ಇರೋ ಮಟ್ಟ ಮರಿಬಾರ್ದ್ರಿ. ಅದು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ಹಾವೇರಿ ಕಥೆಗಳು ಮುಂದುವರಿತಾ ಇದೆ. ಇಲ್ಲಿ ಕರ್ಕೊಂಡ್ಬಂದಿದ್ದೀರಿ, ಇದ್ರ ವಿಶೇಷ ಅಂತ ಸರ್. ಇದು ಇಲ್ಲೆಲ್ಲರೂ ಅಮ್ಮನ ಹೋಟ್ಲಿ, ಅಜ್ಜಿ ಹೋಟ್ಲಿ ಅಂತ ಹೇಳ್ತಾರೆ. ಹಾವೇರಿಗೆ ಚೆನ್ನಾಗಿರೋ ಹೋಟ್ಲು ಮತ್ತು ಸ್ವಚ್ಛತೆ ಮತ್ತು ಮನೆಯನ್ನಾರ ಮಾಡೋ ಊಟ ಇರೋದ್ರಿಂದ ಹಾವೇರಿಯಲ್ಲಿ ಬರೋ ಎಲ್ಲ ಅಂದರೆ ಗೌರ್ಮೆಂಟ್ ಆಫೀಸರ್ ಇರ್ಬೋದು, ಬೇರೆ ಬೇರೆ ಕೆಲಸ ಮಾಡ್ತಾ ಇರೋರು ಆ ಮನೆ ಊಟ ಸಿಗುತ್ತೆ ಅಂತ ಅಜ್ಜಿ ಹತ್ರನೇ ಬಂದು ಅಮ್ಮನ ಊಟ ಅಂತ ಉಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಹೆಸರು ಅಮ್ಮ? ಮಾನಸ ರೀ. ಮಾನಸಮ್ಮ. ಏನು ಊರು ತುಂಬ ಅಮ್ಮ ಅಮ್ಮ ಅಂತ ಫೇಮಸ್ ಆಗಿದ್ದೀರಿ. ಹಾಂ, ಯಾವಾಗಿಂದ ಶುರು ಆಯ್ತಮ್ಮ ಇದು? ಭಾಳ ದಿನ ಸತ ನೆನಪಂತೂ ಇಲ್ರಿ ಮಾಡಿದ್ದು. ನೆನಪ ಇಲ್ಲ? ಭಾಳ ದಿನ ಆತ್ರಿ ಮಾಡಿ. ಮಗ SLC ಇದ್ದ. ಅವಾಗೇನೋ ಒಂದು ನಮ್ಮ ಮನೆಯವರು ಒಂದು ಸ್ಕೂಲ್ ಮಾಡಿದ್ರು. ಆ ಸ್ಕೂಲ್ ಮಾಡೋದ್ರ ಸಲುವಾಗಿ ಅವ್ರಿಗೆ ನಾನು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಮಾಡ್ದಂಗೆ. ಸ್ಕೂಲ ಮಾಡಿದ್ರು? ಎಲ್ಲಿ? ಇದ ಮನೆಗ? ಇದ ಊರಾಗ ಐತ್ರಿ, ನಾಗಿನಮಟ್ಟಿ ಒಳಗೆ ಬಸವ ಭಾರತಿ ಅಂತೇಳಿ. ಅದನ್ನ ನಡೆಸೋದ್ರ ಸಲುವಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಇದ್ರಾಗಿಂದ ತಗೊಂಡವ್ರು. ಯಾವಾಗಿದು? ಎಷ್ಟು ವರ್ಷದಿಂದ? ಈಗ ಒಂದಾಗಲಿ 30-35 ವರ್ಷದಿಂದ. 35 ವರ್ಷ ಆಯ್ತಾ? ಹ್ಞೂ ರೀ, ಮಾಡಿ ಆಗಿರ್ಬೋದ್ರಿ. ಮನ್ಯಾಗ ಇಲ್ರಿ, ಬೇರೆ ಕಡೆ ಇದ್ವಿ. ಬೇರೆ ಕಡೆ ಅಲ್ಲಿ KEB ಹಿಂದಿದ್ವಿ. ಅಲ್ಲಿ ನಮ್ಮ ಜಾಗ ಇತ್ರಿ, ಅಲ್ಲೇ ಮಾಡ್ತಾ ಇದ್ವಿ. ಅಜ್ಜಾರು ಭಾಳ ಅಂದ್ರೆ ಜಾಗ ಮಾರಿದ್ರು, ಎಲ್ಲಾನು ಮಾರಿ 26 ವರ್ಷ ಸ್ವಂತ ನಡೆಸ್ಯಾರ್ರಿ. ಅದ್ಯಾಕೆ ಸ್ಕೂಲ್ ಮಾಡ್ಬೇಕಂತ ಬಂತ ಅವ್ರಿಗೆ? ಅವ್ರಿಗೆ ಏನೋ ಒಟ್ಟು ಎಜುಕೇಶನ್ ಬಗ್ಗೆ ಭಾಳ ಆಸೆ ಇತ್ತು ರೀ ಅವ್ರಿಗೆ. ಬೇರೆ ಯಾವುದು ಅಷ್ಟು ಇಷ್ಟ ಇದ್ದಿದ್ದಿಲ್ಲ. ಬರೇ ಟ್ಯೂಷನ್ ಮಾಡ್ತಿದ್ರಿ ಅವರು. PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಗ್ರಾಮರ್ 100ಕ್ಕೆ 100 ರೀ. ಅಷ್ಟು ಚಂದ ಗ್ರಾಮರ್ ಹೇಳೋರ್ರಿ ಅವರು. ಬಡವ್ರ ಮಕ್ಕಳು ಕಲಿಬೇಕು ಅನ್ನೋದು ಭಾಳ ಆಸೆ. ಭಾಳ ಅಂದ್ರೆ ಭಾಳ. ಇವತ್ತಿನವ್ರಿಗೆ ನಾವು ಆ ಸ್ಕೂಲ್ನೊಳಗೆ 10 ರೂಪಾಯಿ ಡೊನೇಷನ್ ತೊಗೊಳಂಗಿಲ್ರಿ. ಹೌದಾ? ತಗೊಳಂಗಿಲ್ಲ. ಡೊನೇಷನ್ ಇಲ್ಲ. ಅದು ಗೌರ್ಮೆಂಟ್ ಫೀ ತಗೊಂತಾರ, ಏನ್ ಮಾಡ್ತಾರ ಅದು ನನಗೆ ಗೊತ್ತಿಲ್ಲ. ಮಗನ ಅಧ್ಯಕ್ಷ ಅದಾನೆ. ಅಜ್ಜಾರು ತೀರ್ಕೊಂಡ್ರು, ಮಗ ಅಧ್ಯಕ್ಷ ಅದಾನ, ಚೇರ್ಮನ್ ಅದ. ನನಗಂತೂ ಆ ಸಾಲಿ ಬಗ್ಗೆ ಏನು ಇಲ್ಲ. ಇದನ್ನ ಮಾಡೋದು ನಡೆಸೋದು ಒಂದೇ ನನಗೆ. ಮಕ್ಕಳಿಗೋಸ್ಕರ ಶುರುವಾಗಿದ್ದು? ಹೌದ್ರಿ, ಮಕ್ಕಳಿಗೋಸ್ಕರ. ನಮ್ಮ ಮನೆಯವರು ಭಾಳ ಕಷ್ಟಪಡ್ತಾರಂತೇಳಿ ನಾನು ಅದನ್ನ ಅವ್ರಿಗೆ ನನ್ನ ಸಾಲಿ ಭಾಳ ಕಲ್ತಿಲ್ಲ. ನನ್ನ ಕೈಲಿ ಬರಂತ ಅದು ಏನು ಮಾಡ್ಬೇಕು ಅನ್ನೋದು ಒಂದು ಹಿಂಗೆ ಮಾಡೋದಂಗೆ ಚಲೋ ಆದಂಗೆ ರೀ ಅದು. ನಿಮ್ಮ ತವ್ರ ಮನೆ ಯಾವ್ದ್ರಿ? ನಮ್ದು ಜಕ್ಕಿನಕಟ್ಟಿ. ಹೌದಾ? ಸವಣೂರು ತಾಲೂಕು ಜಕ್ಕಿನಕಟ್ಟಿ. ನೀವೇನು ಓದಿರೇನ? ನಾ 5ನೇ ಕ್ಲಾಸ್ ಅಷ್ಟೇ ಓದೇನಿ. 5ನೇ ಕ್ಲಾಸ್. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ನೀವು? ನಾವು 5 ಮಂದಿ ರೀ. 5 ಮಂದಿ? ಹ್ಞೂ ರೀ. ನಮ್ಮ ಅಕ್ಕಾರ ಒಬ್ರು, ನಮ್ಮ ಅಣ್ಣ ಒಬ್ಬ, ನಾ 2 ತಮ್ಮಗಳ್ರಿ. ಅವ್ರು ಇವ್ರನ್ನ ಮದುವೆ ಮಾಡಿ ಕೊಟ್ಟರು ನಿಮಗೆ? ಹ್ಞೂ ರೀ, ಅಜ್ಜಾರಿಗೆ ಕೊಟ್ಟು. ಏನು ಮಾಡ್ತಿದ್ರು ಅವಾಗ ಅವರು? ಅವರು ಸ್ಕೂಲ್ ಮಾಡ್ತಿದ್ರು. ಅವಾಗ ನೀವು ಮದುವೆ ಟೈಮ್ನಾಗ? ಅವಾಗನ ಸ್ಕೂಲ್ ಮಾಡ್ತಿದ್ರು. ಅಂದ್ರೆ ಬ್ಯಾಡಗಿ ಒಳಗೆ ಒಂದು ಇಂಗ್ಲೀಷ್ ಮೀಡಿಯಂ ಮಾಡಿದ್ರಿ. ಅವಾಗಿನ ಕಾಲಕ್ಕೆ ಮಾಡಿದ್ರು. ಏನೇನೋ ಒಟ್ಟು ಅವ್ರ ನಸೀಬು ಚಲೋ ಇತ್ತು ಇಲ್ಲ, ಒಟ್ಟು ಹೆಚ್ಚು ಕಡಿಮೆ ಆಗಿ ಅಲ್ಲಿದು ತೆಗೆದ್ರು. ನನ್ನ ಮದುವೆ ಆದ ವರ್ಷ ಇಲ್ಲಿ ಅದಕ್ಕಿಂತ ಮುಂಚೆ ಹಾವೇರಿಗೆ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಮಾಡಿದ್ದ ಅವ್ರಿ. ಭಾಳ ಕಷ್ಟ ಅಂದ್ರೆ ಒಟ್ಟು ಜನರದ ಅವ್ರಿಗೆ ಹಿಂದೆ ಇದು ಇದ್ದಿದ್ದಿಲ್ಲ. ಜನರು ನಡೆಸಂತದ್ದು ಇದನ್ನ ಮಾಡೋದು ಒಟ್ಟೆ ಪಾಪ ಅವ್ರಿಗೆ ಹಾಕಿದ್ದಿಲ್ಲ. ಏನೇನು ಆಗಿ ಒಟ್ಟು ಅದು ಸ್ಕೂಲು ಇದನ್ನ ಮಾಡಿದ್ರಿ. ಅವ್ರಿಗೆ ಒಟ್ಟು ಎಜುಕೇಶನ್ನ ಬಾಳ್ರಿ. ಅವ್ರೇನು ಲಾಭ ತಗೋಬೇಕು ಮಾಡ್ಬೇಕು ಹಂಗಿದ್ದಿದ್ದಿಲ್ಲ. ಭಾಳ ಕಷ್ಟಪಡ್ತಿದ್ರಿ, ಭಾಳ ಶ್ರಮ ಜೀವ್ರಿ ನಮ್ಮ ಮನೆಯವರು. ನಾ ಏನ ಮಾಡೇನಂದ್ರು ಅವ್ರಿಂದನ ನಾ ಇದನ್ನ ಕಲ್ತಿದ್ರಿ. ಒಟ್ಟು
ಏನೋ ಮಾಡಿದ್ರು ಇನ್ನೂ ಚಲೋ ಮಾಡು ಒಟ್ಟು ರುಚಿಗಾರ ಇದ್ರಿ. ಹಿಂಗಾಗಿ ನನಗದು ಮಾಡಬೇಕು, ಅವ್ರಿಗೆ ಒಟ್ಟು ಹೆಲ್ಪ್ ಮಾಡ್ಬೇಕು ಅನ್ನೋದು ಇದು. ಮಕ್ಕಳು ಇವತ್ತಿನವ್ರಿಗೆ ಬಂದರೂ ಸಸಿ ಆಯ್ತು, ಮಕ್ಕಳಿಗೆ ಎಲ್ಲರೂ ದುಡಿತಾರೆ. ನಾವು ಕಲ್ತೇವಿ ಮಾಡೇವಿ ಅನ್ನೋ ಭಾವನೆನೇ ಇಲ್ರಿ. ಎಲ್ಲರೂ ಸೇವೆ ಮಾಡ್ತಾರೆ. ಏನೋ ಇದರಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಭಾಳ ನೆಮ್ಮದಿ ರೀ. ಸಂಜೆ ಮಠ ದುಡಿತೇನಲ್ರಿ, ಸಾಯಂಕಾಲ ಎಲ್ಲಿ ಕುಂದಿರ್ತಾನೆ ಅಲ್ಲೇ ನಿದ್ದೆ ಬರ್ತೈತೆ ನನಗೆ. ಅದೇನೋ ಒಂಥರ ಎಲ್ಲರ ಅಮ್ಮ ಅಂತೇಳಿ ಅಷ್ಟು ಇಂಥ ದೊಡ್ಡ ಆಫೀಸರ್ ಆದ್ರೆ ಬಂದು ಅಮ್ಮ ಅಂತಾರಲ್ರಿ, ನನಗೆ ಅದ್ರ ಮುಂದೆ ಏನು ಇಲ್ಲೇ ಇಲ್ಲ, ಅಷ್ಟು ಖುಷಿ ರೀ ನನಗೆ. ನಾ ಆರೋಗ್ಯವಾಗದೇನೆ ಅಂದ್ರೆ ಅವರೇ ಕಾರಣ. ಒಟ್ಟರು ಎಷ್ಟು ಮಂದಿ ಬರ್ತಾರೆ ದಿವಸ ಊಟಕ್ಕೆ? ಒಂದು 180-100 ಮಂದಿ ಬರ್ಬೋದ್ರಿ. ಅಂದ್ರೆ ಪ್ಲೇಸ್ ಸಣ್ಣದೈತ್ರಿ, ದೊಡ್ಡದಿಲ್ಲ. ಅವ್ರಿಗೆ ಟೈಮ್ ಅಡ್ಜಸ್ಟ್ ಆಗಲ್ಲ. ಒಂದು 80-100 ಮಂದಿ ಬರ್ಬೋದು ಅಂತ ನನ್ನ ಲೆಕ್ಕ. ಏನೇನು ಮಾಡ್ತೀರಿ ಅಡುಗೆ? ದಿನ 3 ಥರದ ಪಲ್ಯ ಮಾಡ್ತೇವ್ರಿ. ಒಂದು ಕಾಳು, 2 ಕಾಯಿ ಪಲ್ಯ, ಆಮೇಲೆ ಒಂದು ಯಾವ್ದಾರು ಎಕ್ಸ್ಟ್ರಾ ಮೊಸರನ್ನ, ಇದು ಈಗ ಬಿಸಿಲೈತಿ ಮಾನ್ಕಾಯಿ ಚಿತ್ರಾನ್ನ, ಒಟ್ಟು ಏನೇನಾರ ಮಾಡ್ತೇವಿ. ಎಲ್ಲರೂ ಖುಷಿ ಪಟ್ಟು ಉಂಡೋಕಾರ್ರಿ. ಭಾಳ ಪ್ರೀತಿಯಿಂದ ಅಮ್ಮ ಚಲೋ ಆಗೈತೆ ಉಂಡೋಕಾರ. ಅದಕ್ಕೆ ನನಗೆ ಇನ್ನೂ ಚಲೋ ಮಾಡ್ಬೇಕನ್ನೋ ಆಸೆ. ಎಷ್ಟು ವಯಸ್ಸು ಈಗ? ನನಗೆ 68 ರೀ. ಇನ್ನೂ ಚಲೋ ಮಾಡ್ಬೇಕು, ಇನ್ನೂ ದುಡಿಬೇಕಂತೀರಿ? ದುಡಿಯೋದಕ್ಕಿಂತ ನನ್ನಿಂದ 100 ಮಂದಿ ಒಳ್ಳೆ ಊಟ ಮಾಡ್ಬೇಕು. ನಾನು ಕಳ್ಸೋದು ನನಗಿಲ್ಲ. ಯಾಕಂದ್ರೆ ಈಗಿನ ಇದಕ್ಕೆ ನಾ ಕೊಡೋ ಊಟಕ್ಕೆ ಅದು ಗೀಟಂಗಿಲ್ಲ. ನಾನು ಒಳ್ಳೆ ಒಂದು ಸೋಡಾ ಹಾಕಲ್ಲ, ಮಸಾಲೆ ಒಟ್ಟು ಇದು ಭಾಳ ಯೂಸ್ ಮಾಡಲ್ಲ. ಇನ್ನೂ ಒಂದು ಗುರಳ್ ಪುಡಿ ಭಾಳ ಹಾಕ್ತೀವಿ. ಒಟ್ಟು ಏನೋ ಒಂಥರ ನನಗೆ ನನಗೆ 2 ಮಕ್ಕಳಲ್ಲ, 100 ಮಕ್ಕಳು ಅವರು ಅಷ್ಟರು. ಅವ್ರಿಗೆ ಒಳ್ಳೇದು ಮಾಡ್ಬೇಕು, ಒಂದು ಊಟನಾರ ಚಂದ ಕೊಡ್ಬೇಕನ್ನೋದು ನನ್ನ ಭಾವನೆ. ಫುಲ್ ಊಟ ಕೊಡ್ತೀವಿ? ಫುಲ್ ರೀ. ಎಷ್ಟು ಮಾಡ್ತೀರಿ ಚಾರ್ಜ್? 120 ರೂಪಾಯಿ ರೀ. 2 ರೊಟ್ಟಿ, ಹೊಟ್ಟೆ ತುಂಬ ರೈಸ್, ಹೊಟ್ಟೆ ತುಂಬ. ಈಗ ಆಮೇಲೆ ಹೋಳಿಗೆ ಊಟಕ್ಕೆ 150 ತಗೊತೇವ್ರಿ. 2 ರೊಟ್ಟಿ, ಮತ್ತೆ ಎಕ್ಸ್ಟ್ರಾ ಒಂದು ಅನ್ನ. ಇದು ಹೊಟ್ಟೆ ತುಂಬ ಒಟ್ಟು ಏನೋ ಕೊಟ್ಟರೆ ಹೊಟ್ಟೆ ತುಂಬ ಉಣ್ತಾರ. ಹಪ್ಪಳ ಸಂಡಿಗೆ ಎಲ್ಲ ಮನೆಯಲ್ಲೇ ಮಾಡ್ತೇವ್ರಿ. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು? ಇಬ್ಬರು ಈ ಹೋಟೆಲ್ನಾಗ ಸಾಥ್ ಕೊಡ್ತಾರೆ? ಇಲ್ರಿ, ಅವ್ರಿಬ್ರು ಬೆಂಗಳೂರಿಗೆ ಇರ್ತಾರೆ. ಹೌದಾ? ಬೆಂಗಳೂರಿಗೆ ಇರ್ತಾರೆ. ನಾವು ಒಬ್ಬಕ್ಕೆ ಇರ್ತೇನ್ರಿ ಇಲ್ಲಿ. ವಾ, ಇವರೇ ಎಲ್ಲ ಒಂದು 10 ಮಂದಿ ಮಕ್ಕಳು ಅದಾರ್ರಿ. 10-12 ಮಂದಿ ಅದಾರ ಕೆಲಸ ಮಾಡೋರು ಅದಾರ್ರಿ. ಇವತ್ತೆ ಸೂಟಿ ಐತಿ ಅಂತ ಯಾರು ಬಂದಿಲ್ಲ. ಇವತ್ತು ಸೂಟಿ ಐತೆ? ಇವತ್ತೆಲ್ಲ ಗೌರ್ಮೆಂಟ್ ರಜಾ ಅಲ್ರಿ, ಅದೈತಿ. ನಮ್ಮ ಪಾರ್ಸಲ್ ಅದಾವಂತೆ ಮಾಡಕತ್ತೇನೆ. ಓಹೋ, ಏನೇನೈತೆ ಆರ್ಡ್ರ್ ಇವತ್ತು? ಮಾನ್ಕಾಯಿ ಚಿತ್ರಾನ್ನ, ಬುತ್ತಿ, ಆಮೇಲೆ ರೊಟ್ಟಿ, ಚಪಾತಿ, ಚಟ್ನಿ, ಏನಪ್ಪ ಅನ್ನ, ಸಾರು, ಹಪ್ಪಳ ಎಲ್ಲ ಐತ್ರಿ. ಪಾರ್ಸಲ್ ಆರ್ಡರ್ ಬಂದ್ರೆ ಮಾಡಿಕೊಡ್ತೇವ್ರಿ. 100-150 ಮಾಡಿಕೊಡ್ತೇವ್ರಿ. ಹೌದಾ? ಮಾಡಿಕೊಡ್ತೇವೆ. ಅವ್ರು ಏನು ಕೇಳ್ತಾರದ ಅಥವಾ ನಿಮ್ದ ಮೆನು ಐತೆ ಹೆಂಗದ? ಈಗ ಅವರು ತುರ್ತಾಗಿ ಬಂದ್ರೆ ನಾವು ಮಾಡಿದ್ದ ತಗೊಂಡು ಕೊಡ್ತೇವ್ರಿ. ಅವ್ರು ಮುಂಚಿರ್ತಾ ಹೇಳಿದ್ರಂದ್ರೆ ಅವ್ರು ಏನು ಹೇಳ್ತಾರ ಅದನ್ನ ಮಾಡಿಕೊಡ್ತೀವಿ. ಬಟ್ ಹಳೆ ಊಟ ಎಲ್ಲ ಮಾಡ್ತಾನ್ರಿ. ಈಗ ಹೊಸವು ಇಂಥವು ಬರೋದಿಲ್ಲ. ಹಳೆವ ಬೇಕಾಗಿತ್ತು ನಮ್ಗೆ. ಅವ್ನು ಹೇಳ್ರಿ, ಅವನ್ನೆಲ್ಲ ಬಾನ ಅಂತ ಮಾಡ್ತಿದ್ರು, ನುಚ್ಚ ಅಂತ ಮಾಡ್ತಿದ್ರು, ಎಲ್ಲ ಕಣ್ಮರಿಯಾಗಿ ಹೋಗ್ಬಿಟ್ಟಾವ ಈಗ. ಹೌದೌದ್ರಿ. ಇದು ಇಂಥದ್ದು ಮಾಡ್ತೇನ್ರಿ. ನಮ್ಗೆ ಅವೇನು ಪನ್ನೀರ್ ಗಿನ್ನೀರ್ ಬರೋದಿಲ್ಲ. ಇವು ಹಳೆ ಅಡಿಗೆಗೆ ಮಾಡೋದು. ಹಳೆ ಅಡಿಗೆ ಯಾರು ಅವರಿಂದ ಕಲ್ತಿರ ಅಡಿಗೆ ಮಾಡೋದು ನೀವು? ನಮ್ಮ ಅವ್ವಾರು ಚೆನ್ನಾಗಿ ಮಾಡ್ತೀವಿ. ನಾವು ಸಣ್ಣವ್ರು ಇದ್ದಾಗ ನಮ್ಮ ತಾಯರ್ ತೀರ್ಕೊಂಡ್ಬಿಟ್ರಿ. ನಮ್ಮ ತಾಯರು ನಾವು 13 ವರ್ಷ ತೆಕ್ಕಿದ್ದೆ ರೀ. ನಾನು ತಾಯಿ ತೀರ್ಕೊಂಡ್ರು. ದೊಡ್ಡಪ್ಪನ ಮನೆಯಲ್ಲೇ ಸ್ವಾತಂತ್ರ್ಯ ಕೈಯಾಗ ಜೋಪಾನ ಅದೇ ರೀ. ಅದೇನೋ ಒಂಥರ ಕಷ್ಟ. ತಾಯಿ ಕಳ್ಕೊಂಡ್ಮೇಲೆ ಭಾಳ ಎಲ್ಲರೂ ನಮ್ಮ ತಮ್ಮಗಳು, ನಾವು ನಮ್ಮ ತಾಯರ್ ಕ್ಯಾನ್ಸರ್ ಆಗಿತ್ತು ರೀ. ಭಾಳ ಕಷ್ಟಪಟ್ಟಿವಿ ನಾವು ಸಣ್ಣವ್ರಿದ್ದಾಗ. ನಮ್ಮ ಊರಾಗಿನ ಮಂದಿನ ಅವರು ಆದ್ರೂ ಅಷ್ಟೇ ನಮ್ಮ ಮಕ್ಕಳಂತ ಇವತ್ತಿನವ್ರಿಗೆ ಕಳಿಸ್ತಾರ. ಎಲ್ಲರೂ ನಮ್ಮ ಊರ ಮಂದಿ ಭಾಳ ಪ್ರೀತಿ ಮಾಡ್ತಾರೆ. ನಾವು ಹೋದ್ರೆ ಒಂಥರ ಹಬ್ಬನ ನಮ್ಗೆ. ಹೊಸದಾಗಿ ನಾನು ಮದುವೆ ಆಗಿ ಹೋದ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದ್ರೆ ಅವರು ತಮ್ಮ ಮನೆ ಹಳೆನ ಮಾಡ್ದಂಗನ ಅಷ್ಟು ಖುಷಿ ಮಾಡಿದ್ರು. ನಮ್ಮ ಮನೆಯವ್ರು ಅಂದರು, ಏನು ರಾಜ್ಕುಮಾರ್ ಹೋದಂಗೆ ಆತು ಬಿಡು ನಾನು ಹಳ್ಳಿಗೆ ಅಂತ. ಅಷ್ಟು ಖುಷಿ ಪಟ್ರಿ. ಅಷ್ಟು ಭಾಳ ಪ್ರೀತಿ ಮಾಡ್ತಾರೆ. ಈಗಾದರೂ ಹಂಗೆ ರೀ, ಭಾಳ ಪ್ರೀತಿ. ಆಮೇಲೆ ಸೋದರತ್ತಿ ಹತ್ರ ಇದ್ದೆ, ದೊಡ್ಡಪ್ಪಗಳ ಹತ್ರ ಇದ್ದೆ. ದೊಡ್ಡಪ್ಪನ ಮಕ್ಕಳು ಅಣ್ಣಾರು ಚಲೋ ಇದ್ರಿ. ಎಲ್ಲ ಮದುವೆ ಮಾಡಿಕೊಟ್ರು. ಆಮೇಲೆ ಚೌಶೆಟ್ಟಿ ಸರ್ ಅಂತೂ ತಂದಿನೂ ಅವರ, ತಾಯಿನೂ ಅವರ, ಗುರುನೂ ಅವರ. ನಮ್ಮ ಸರ್ ಎಲ್ಲನೂ ಇದನ್ನು ಮಾಡಿ ನನ್ನ ಇಲ್ಲಿ ತಂದಿಟ್ರು. ಅವ್ರಿಗೆ 4 ವರ್ಷ ಮುಗೀತು. ಅವ್ರು ತೀರ್ಕೊಂಡ್ರು. 5ನೇ ವರ್ಷ
ಆದರೂ ಅವ್ರೊಂದು ಮಾರ್ಗ ಮಾಡಿಕೊಟ್ಟು ಹೋಗ್ಯಾರಂದ್ರೆ ಅವ್ರಿಗೆ ಹೆಸರು ಉಳಂಗನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಆಸೆ ಅಷ್ಟೇ. ಮತ್ತಂದ್ರೆ ಮಕ್ಕಳು ಚಲೋ ಅದಾರ್ರಿ, ಸೊಸಿ ಚಲೋ ಬಿಡು ಅಂತಾರ್ರಿ. ಇದನ್ನ ಬಿಟ್ರೆ ನಾನು ಬದುಕಂತ ಶಕ್ತಿ ನನಗಂತೂ ಇಲ್ಲೇ ಇಲ್ರಿ. ಬಿಟ್ರು ತಿಲಾಗ 108 ವಿಚಾರ ಬರ್ತಾವ್ರಿ. ಕಷ್ಟ, ತಾಯಿ ಕಳ್ಕೊಂಡಿತ್ತು, ಎಲ್ಲ ಇದು ಮಾಡಿದ್ದು, ನೋವು ಹಾಕವ್ರಿ ಅವು. ಈ ಕೆಲಸ ತೆಗಿದ್ನಿ ಅಂದ್ರೆ ನನಗೆ ಯಾವುದು ನೋವು ಬರಂಗಿಲ್ಲ, ಎಲ್ಲ ಮರ್ತು ಆರಾಮ್ ಇರ್ತೇನೆ ರೀ. ಈ ಕೆಲಸ ಹಂಗಾರ ಒಂಥರ ಔಷಧಿ ಹಂಗಿದೆ ನಿಜವಾಗ್ಲೂ 100ಕ್ಕೆ 100 ಔಷಧಿ ಅಂದ್ರೆ ಅಡ್ಡಿನ ಇಲ್ರಿ. ಅಗದಿ ನಾನು ಸ್ಟ್ರಾಂಗ್ ಇರ್ತೇನೆ ರೀ. ಇದಿದ್ರೆ ಖಾಲಿ ಕುಂತ್ರ ಖಾಲಿ ಪಿಲಿ ಮಾತು ಹಾಕಿದಂಗಾತು, ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬರಂಗಿಲ್ರಿ. ಇದವ್ರಾಗ ನಮ್ಮ ಅಕ್ಕಾರ ಒಬ್ರು ಅದಾರ. ನನ್ಗೆ ಅಗದಿ ಭಾಳ ಬೇಜಾರಾದ್ರೆ ಇದು ಆದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು 6 ಗಂಟೆ ಸುಮಾರು ಅಲ್ಲಿ ಉದಯನಗರದಾಗ ಅವ್ರ ಮನೆ ಐತ್ರಿ, ಅಲ್ಲಿ ಹೋಗ್ಕನಿ. ಅಲ್ಲಿ ಹೋಗಿ ಒಂದು 2 ತಾಸು 2.5 ತಾಸು ಟೈಮ್ ಕಳೆದು ಮತ್ತೆ ಹೊಳ್ಳಿ ಬರ್ತಾನೆ ರೀ. ಯಜಮಾನ್ರಿಗೆ ಏನು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆತ್ರಿ. ಎಲ್ಲ ಆರಾಮದಾರ್ರಿ, 4 ಗಂಟೆ ಮಟನ ಆರಾಮದ. ಮಗ ಬಾಗಲ್ದಾಗ ಅದನ್ರಿ, ಏನೋ ತಿಂದು ಕೈ ತೊಗೊಳಕ್ ಹೋಗ್ಯಾರ, ಅಲ್ಲೇ ಬಿದ್ದಾರ್ರಿ ಬಚ್ಚಲ ಮನ್ಯಾಗ. ನಾನು ಇಲ್ಲಿ ಇದ್ದೆ. ಅದೊಂದು 4 ವರ್ಷ ಮುಗೀತ್ರಿ, 5ನೇ ವರ್ಷ ಚಲೋ ಐತಿ. ಅದೊಂದು ನೋವು ಕಾಡ್ತೈತ್ರಿ ನಮ್ಗೆ. ಮನ್ಯಾಗಿದ್ದು ನಮ್ಗೆ ಉಳಿಸ್ಕೊಳಕ್ ಆಗ್ಲಿಲ್ಲಲ್ಲ ಅನ್ನೋದು ಒಂದು ಭಾಳ. ಈ ಬಸು ತತ್ವದ ಬಗ್ಗೆ ಭಾಳ ಒಳ್ಳೆ ಓದೋದ್ರಿ ಅವರು. ಅಷ್ಟು ಓದೋದ್ರಿ ಅವರು. ಭಾಳ ರೀ. ಯಾರಿಗೆ ಕೆಟ್ಟ ಮಾಡಂತ ಮನುಷ್ಯರಲ್ಲ, ಎಲ್ಲರಿಗೂ ಒಳ್ಳೇದ ಮಾಡ್ತಿದ್ರಿ. ಬಟ್ ನಿಮ್ಮ ಕಥೆನೂ ಕೇಳ್ತಿದ್ರಿ. ಅವ್ವಾರು ನೀವು ಸಣ್ಣ ವಯಸ್ಸಿನಾಗ ತೀರ್ಕೊಂಡಾರ್ರಿ. ಆಮೇಲೆ ಹೆಣ್ಣು ಮಕ್ಕಳಿಗೆ ಅವ್ವ ಯಾವಾಗಲೂ ಜೊತೆಗಿರ್ಬೇಕು ಅಂತ ಅನ್ಸುತ್ತೆ. ಗಂಡು ಮಕ್ಳಿಗೆ ಹೆಂಗ ನಡೆಯುತ್ರಿ? ಇಲ್ರಿ, ಎಲ್ಲರಿಗೂ ಬೇಕ್ರಿ, ಎಲ್ಲರಿಗೂ ಬೇಕ್ರಿ. ತಾಯಿ ಅನ್ನೋದು ಅದಕ್ಕೆ ಎಷ್ಟು ಬೆಲೆ ಕಟ್ಟಕ್ ಆಗೋದಿಲ್ಲ. ಅದನ್ನ ಅನ್ಭೋಗ್ಸಕ್ಕೂ ಪುಣ್ಯ ಬೇಕ್ರಿ. ಪುಣ್ಯ ಬೇಕು. ಪುಣ್ಯ ಇಲ್ದ ಯಾವ್ದು ಸಿಗೋದಿಲ್ಲ. ಆದ್ರೆ ನಾವು ನಮ್ಮ ತಾಯಿ ಕಳ್ಕೊಂಡಿಂದ ಭಾಳ ನೋವು ಅನ್ಭೋಗ್ಸೇವ್ರಿ. ಆದ್ರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಭಾಳ ಚಲೋ ಇದ್ರಿ. ಎಲ್ಲರೂ ನಮ್ಮ ದೊಡ್ಡಪ್ಪರು, ನಮ್ಮ ದೊಡ್ಡವ್ವರು, ಅವರೆಲ್ಲ ನಮ್ಮ ಸೋದರತೆಯರು ಮಾಡಲಿಲ್ಲ ಅಂದ್ರೆ ನಾನು ಈ ಸ್ಥಾನಕ್ಕೆ ಬರ್ತಿದ್ದೇ ಇಲ್ಲ. ಆಮೇಲೆ ನಮ್ಮದು ನಾವು ಬೇರೆ ಮನೆ ಮಾಡಿದಾಗ ನಮ್ಮ ತಮ್ಮಗಳು, ಅವರು ನಮ್ಮ ಅಣ್ಣಗಳು ಭಾಳ ಹೆಲ್ಪ್ ಮಾಡ್ಯಾರ್ರಿ. ಚೌಸಟ್ಟಿ ಸರ್ ಟ್ಯೂಷನ್ ಹೇಳೋರ್ರಿ. ಭಾಳ ಮಂದಿ ರೊಕ್ಕನೂ ಕೊಡ್ತಿದ್ದಿಲ್ಲ ಅವ್ರಿಗೆ, ಅಷ್ಟು ಸಂಪನ್ರಿ. ಕಲೀಲಿ ಬಡವ್ರ ಮಕ್ಕಳು, ಕಲೀಲಿ ಅನ್ನೋದು ಒಂದು ಭಾವನೆ ರೀ. ಅವ್ರು ಬಡವ್ರು ಇದ್ರೆ ಎಷ್ಟೋ ಮಂದಿಗೆ ರೊಕ್ಕನ ತೊಗೊಂಡಿಲ್ರಿ. ಎಷ್ಟು ಮಂದಿ ವಿದೇಶದಾಗ ಅದಾರ್ರಿ ಈಗ. ಅಷ್ಟು ಮಂದಿಗೆ ನನಗೆ ಇನ್ನೊಂದು ಅವ್ರು ಒಳ್ಳೇದು ಮಾಡ್ತಾರಲ್ಲ ಅನ್ನೋದು ಒಂದು ನನ್ನ ಭಾವನೆ ಇತ್ತು. ನಾ ಕಷ್ಟಪಟ್ಟರು ಚಿಂತಿಲ್ಲ, ಇಷ್ಟು ಮಂದಿ ಸುಖವಾಗಿರ್ತಾರಲ್ಲ ಅನ್ನೋದು ಒಂದು ನಮ್ದು ಆಸೆ ರೀ. ಹಿಂಗೆ ಅವರು ಯಾವಾಗಾರ ಇಲ್ಲಿ ಹೋಟೆಲಿಗೆ ಬಂದಿರ್ತಾರ, ನಿಮ್ಮಲ್ಲಿ ಕಲ್ತು ಹೋಗಿರೋರು ಇದನ್ನ ಮಾಡಿದವರು ಬರ್ತಾರ ಇಲ್ಲಿಗೆ? ಕಮ್ಮಿ ರೀ. ಯಾರು ಕಲ್ತಿದ್ ಹುಡುಗರು ಬರ್ತಾವ್ರಿ, ಊಟ ಮಾಡ್ತಾವು. ನಮ್ಗೆ ಅವ್ರನ್ನ ಗೊತ್ತು ಹಿಡಿಯಕ್ಕೆ ಆಗೋದೇ ಇಲ್ಲ. ಈಗ ಅವರಾಗಲೇ ಹೇಳ್ದಾಗನ ನನಗೆ ನಿಮ್ಮ ಶಾಲ್ಯಾಗ ಕಲ್ತಿದ್ವಿ, ನಿಮ್ಮ ಇದ್ರಾಗ ಕಲ್ತಿದ್ವಿ, ಸಣ್ಣವ್ರು ಇದ್ದಾಗ ರೀ ಕಲ್ತಿರ್ತಾವ್ರೆ. ನನಗೆ ಅದು ನೆನಪಿಲ್ಲ. ಈಗ ಬರ್ತಾರ ಅವ್ರು ಹೇಳಿದಾಗ ಹೌದೇನಪ್ಪ ಅಂತಂದ್ರಿ ಅಷ್ಟು, ಮತ್ತೊಂದು ಏನಿಲ್ಲ. ನಾವು ಯಾರೋ ಒಬ್ರು ಕಲ್ತವ್ರಿ. ಅವರು ಬಂದವ್ರು ಬಂದಿದ್ರು, ಎಷ್ಟೋ ರೊಕ್ಕ ಕೊಡಕ್ಕೆ ಬಂದರು ಅವ್ರು. ನನಗೆ ಬೇಡ್ರಿ ಅಂದೇನೆ, ನನಗೆ ದುಡಿಯೋ ಶಕ್ತಿ ಐತಿ, ಬೇಡ. ಆಮೇಲೆ ಅವರು ಇಲ್ಲಮ್ಮ ನಾನು ಖುಷಿ ಕೊಡ್ತಾನೆ ಅಂದ್ರೆ ಬೇಡ್ರಿ ಅಂತೇನೆ. ನೀವು ಏನಾರ ಮಕ್ಕಳು ಬೇಡ, ನನಗೇನೋ ಹಂಗೆ ಇಸ್ಕೊಳಕ್ಕೆ ಇಷ್ಟಪಡೋದು. ದುಡಿಬೇಕು, ನನ್ನಿಂದ ಇನ್ನೂ 10 ಮಂದಿ ಬದುಕಬೇಕು ನನ್ನ ಆಸೆ. ದೇವ್ರೆಲ್ಲಾನು ಕೊಟ್ಟಾನ, ಯಾಕೆ ಇದನ್ನ ಮಾಡ್ಬೇಕು? ಹಿಂಗ್ರಿ ಸಾಕು. ಇದ್ದಿದ್ರೊಳಗೆ ತೃಪ್ತಿ ಪಡ್ತೇವೆ. ಅದನ್ನ ನಾವು ಬಡತನ ಕಲಿಸಿದ್ದ ಅದು ನಮಗೆ ಪಾಠ. ನಮ್ಮನೆಯವ್ರನ್ನ ಮಾಡ್ಕೊಂಡ್ಮೇಲೆ ಅವ್ರು ಒಳ್ಳೆ ಶ್ರೀಮಂತರು ಎಲ್ಲ ಇದು ರೀ. ಅದ್ರ ಒಂದಾನೊಂದು ಟೈಮ್ನ್ಯಾಗ ಅವ್ರು ಲಾಸ್ ಆಗಿದ್ರು. ಅವರು ಹಿಂದೆ ಇತ್ತಾಗ ನಾವು ಎಲ್ಲ ಇದನ್ನ ಮಾಡ್ಕೊಂಡು ಎಲ್ಲದಕ್ಕಿಂತ ಹೆಚ್ಚು ಆ ಮನೆ ಪ್ರೀತಿ ಭಾಳ ಇತ್ತು. ಪ್ರೀತಿ ಯಾರು ಹಂಗೆ ಇದನ್ನ ಮಾಡ್ತಿದ್ದಿಲ್ಲ. ಅದ ನಮ್ಗೆ ಪಾಠ ಕಲಿಸ್ತಂಗ್ರಿ ಅಷ್ಟು. ನಾವು ಬೇರೆ ಮನೆ ಮಾಡಿದ ಬಡತನ ಇದ್ರು ರೀ, ನಮ್ಗೆ ಹಂಗೆ ಹಪೆ ಇದ್ದಿದ್ದೇ ಇಲ್ರಿ. ಅಷ್ಟೊಂದು ನೆಮ್ಮದಿ ಇತ್ತು. ಇವ ಸಣ್ಣವ ಇದ್ದ ರೀ, ಒಂದು 2.5 ವರ್ಷದವ ಇದ್ದಾರೆ ನನ್ನ ಮಗ, ದೊಡ್ಡ ಮಗ. ಅವ ಒಳ್ಳೆ ಬಸ್ ಇಲ್ಲೇ ಇದ್ರಾಗ ಇದ್ವು ರೀ. ಈ ಕಡೆ ಲೈನ್ ಯಾವ್ದು ಎಂಥದ ಮನೆ ಇತ್ತು. ಆ ಮನೆ ಬಾಡಿಗೆ ಇದ್ವು. 200 ರೂಪಾಯಿ ಇತ್ತು ರೀ ಬಾಡಿಗೆ. ಆ ಬಾಡಿಗೆ ಕೊಡಕ್ಕೆ ಹಾಕಿದ್ದಿಲ್ಲ ರೀ ನಮ್ಗೆ. ಅಷ್ಟೊಂದು ಇದು ಇತ್ತು.
ಆಮೇಲೆ ನಮ್ಮ ಮಗ ನಮ್ಮ ಮನೆಯವ್ರು ಏಲಕ್ಕಿ ವ್ಯಾಪಾರ ಮಾಡ್ತಾನೆ ಅಂತೇಳಿ ಏಲಕ್ಕಿ ವ್ಯಾಪಾರ ಮಾಡಕತ್ತಾರೆ. ಮಾಡಕತ್ತಿದ್ಮೇಲೆ ಅವರು ಬರ್ತಿದ್ರು ಹೋಗ್ತಿದ್ರು. ರಾಣೆಬೆನ್ನೂರಿಗೆ ಅರ್ಧ ಮನ್ಯಾಗ ಟ್ಯೂಷನ್ ಹೇಳ್ತಿದ್ರಿ. ಬೆಳಿಗ್ಗೆ ಹೋಗಿ ಟ್ಯೂಷನ್ ಹೇಳಿ ಮತ್ತೆ ಅತ್ತಾಗಿಂದ 1:30 ಟ್ರೈನಿಗೆ ಬರ್ತಿದ್ರಿ. ನಾನು ಈ ಸಣ್ಣ ಹುಡುಗನ ಕರ್ಕೊಂಡು ಸ್ಟೇಷನ್ ಮಠ ಹೋಗಿ ಊಟ ಕೊಟ್ಟು ಬರ್ತಿದ್ದೆ ಅವ್ರಿಗೆ. ಆ ಟ್ರೈನಿಗೆ ಊಟ ತೊಗೊಂಡು ಹೋಗಿ ಹುಬ್ಬಳ್ಳಿಯಿಂದ ಬರ್ತೀವಿ. ರಾತ್ರಿ ಬರ್ತಿದ್ರಿ. ಇವು 2.5 ವರ್ಷದವ ಇದ್ದಾರ್ರಿ. 2.5 ವರ್ಷದವ ಇದ್ದಾಗ ನನಗೆ ಒಂದು ಮಾತಂದ, ಮಮ್ಮಿ ಅನ್ನ ನೀಡು ಅಂದಾರಿ. ನನಗೆ ಇವತ್ತು ಅಕ್ಕಿದ್ದಿದ್ದಿಲ್ರಿ ಮನ್ಯಾಗ. ಅಕ್ಕಿ ಇವತ್ತೇನು ಅಂದ್ರೆ ನನಗೆ ನಾನು ದೇವ್ರಿಗೆ ಬೇಡ್ಕೊಂಡಿದ್ದಾಗ ಒಂದು ಸ್ವಲ್ಪ ಬಂಗಾರ ತಗೊಂಡು ಮಗನ ಕೊಟ್ಟು ಅವನ್ನ ಹೊಟ್ಟೆ ತುಂಬ ನೀಡಷ್ಟು ನನಗೆ ಶಕ್ತಿನ ಕೊಡಲಿಲ್ಲಲ್ಲ ನೀನು ಅಂತೇಳಿ ಇವೇನು ಅಂದ್ಬಿಟ್ಟಾರೆ ಒಂದೇ ಮಾತಿಗೆ. ಅಮ್ಮ ಅಪ್ಪಾಜಿ ಗುರುವಾರ ಒಪ್ಪತ್ತು ಮಾಡ್ತಾರಲ್ಲ, ನಾನು ಮಾಡ್ತೀನಿ ಒಪ್ಪತ್ತು ಇವತ್ತು ಅಂದ್ಬಿಟ್ಟಾರೆ. ಹಂಗನ್ನತ್ಲೆ ನನಗೆ ನಾ ಇದ್ದು ಇಲ್ದಂಗೆ ಆಗ್ಬಿಡ್ತೀನಿ ನನ್ನ ಜನ್ಮ. ರಾತ್ರಿ ಬಂದರು ತಂದರು. ಅವರು ಮಕ್ಕಳ ಮ್ಯಾಗ ಭಾಳ ಲೋಬಿದ್ರಿ. ಬಂದು ಉಣಿಸೋದು ತಿನ್ನಿಸೋದು ಅಷ್ಟು ಒಬ್ಬ ಇದ್ದಾರೆ ಅವಾಗ. ಅಷ್ಟು ಇದಿತ್ತು. ಹಿಂಗಾಗಿ ನಾನು ಬಡತನಿಂದನೂ ಭಾಳ ಪಾಠ ಕಲ್ತಲ್ಲ. ಅದು ನನ್ನಿಂದ ಇನ್ನೊಂದು 10 ಮಂದಿ ಒಳ್ಳೇದಾಗ್ಬೇಕು ಅನ್ನೋದು ಒಂದು ನನ್ನ ನಾನು ಅವ್ರಿಗೆ ಭಾಳ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಆದರೆ ಎಲ್ಲರೂ ಚೆಂದಾಗಿ ಊಟ ಮಾಡಿರಿ, ಒಂದು ಹೊತ್ತರ ಚೆಂದಾಗಿ ಎಲ್ಲರೂ ಊಟ ಮಾಡಿರಿ ಅನ್ನೋದು ನನ್ನ ಭಾವನೆ ರೀ. ಒಂದು ಅಮ್ಮ ಎಂಥ ಕತೆ ಹೇಳ್ಬಿಟ್ಟಮ್ಮ. ಅವ ಗ್ರೇಟ್ ತಾಯಿ ನೀವು. ಯಾಕೆ ಅಂದರೆ ಇವತ್ತಿನ ಹೆಣ್ಮಕ್ಳಿಗೆ ಸ್ಫೂರ್ತಿ ಕತೆ ಇದು. ಬೇಕಾದಷ್ಟು ಕಷ್ಟಗಳಿರುತ್ತೆ, ನಾವೇ ದಾರಿ ಹುಡ್ಕೋಬೇಕು, ಗೌರವದಿಂದ ನಾವೇ ಬದುಕೋದು ಕಲಿಬೇಕು. ಹೌದಾ? ಅದು ಮಾತ್ರ ನಿಜವಾಗಿಲ್ರಿ. ನನಗೇನೋ ಒಟ್ಟು ಒಂಥರ ಮಕ್ಕಳು ಬೇಕಾದಂಗೆ ದುಡಿತಾರೆ, ಬೇಕಾದಂಗೆ ಮಾಡ್ತಾರೆ. ಆದರೂ ನಾನು ಇದನ್ನು ಮಾಡಂಗಿಲ್ಲ. ನಿಮ್ಗೆ ನೀವು ಮಾಡ್ಕೊರಪ್ಪ, ನಾನು ಇದನ್ನು ಮಾಡ್ತೇನೆ. ಹಂಗಾದ್ರೂ ಈ ಜೋಳ ಗೀಳ ತೊಗೊಳ್ಳೋ ಮುಂದೆ ಲಕ್ಷ ಗಂಟ್ಲೆ ಬೇಕ್ರಿ. ಅವನ್ನೆಲ್ಲ ಕೊಡ್ತಾರ. ಲಕ್ಷಗಟ್ಟಲೆ ಹಾಕ್ಬಿಡ್ತೀರಿ ಮಾಲು? ಉಂಡ್ರಿ ಒಂದು ವರ್ಷದ 20 ಕ್ವಿಂಟಲ್ 25 ಕ್ವಿಂಟಲ್ ಒಮ್ಮೆ ಹಾಕ್ತೀವಿ. ಎಲ್ಲ 55-56 ರೂಪಾಯಿಗೆ ಒಂದೊಂದು kg ಅದಾವು. ಅವನ್ನೆಲ್ಲ ಮತ್ತು ಒಂದು ವರ್ಷದ್ವೆಲ್ಲ ಸ್ಟಾಕ್ ಇಟ್ಕೊತೇವೆ. ಹ್ಞೂ ರೀ, ಎಲ್ಲ ಇಟ್ಕೊತೇವಿ, ಮಾಡ್ತೀವಿ. ಏನೋ ಒಟ್ಟು. ಆಮೇಲೆ ಅಂಗಡಿಯವರು ಅಷ್ಟೇ ಒಳ್ಳೆಯವ್ರು ಅದಾರ್ರಿ. ಆಮೇಲೆ ಇದು ಚಾ ಅಂತಂದ್ರೆ ನಾವು ಬೇರೆ ಮಾಡಿದಾಗ ಹಾಲು ತಗೊಳ್ಳೋಂಥ ಶಕ್ತಿ ಇದ್ದಿದ್ದಿಲ್ರಿ ನಮಗೆ. ನೀವು ಇವತ್ತುವರೆಗೆ ಚಾ ಕುಡಿಯಲ್ಲ? ಚಾ ಕುಡಿತೇನೆ ರೀ, ಡಿಕಾಕ್ಷನ್ ಕುಡಿತೇನೆ. ಡಿಕಾಕ್ಷನ್ ಯಾಕ್ರಿ? ಅದೇನೋ ನಮ್ಮ ಕಷ್ಟ ಕಾಲದಾಗ ಅದು ಡಿಕಾಕ್ಷನ್ ಹೆಲ್ಪ್ ಮಾಡೈತಿ ನಮಗೆ. ಹಾಲು ಮರಿಬಾರ್ದು. ಅವರು ಅವತ್ತು ಹಾಲು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತುವರೆಗೆ ಹಾಲು ಉಣ್ಣಂಗಿಲ್ರಿ. ನಾವು ಡಿಕಾಕ್ಷನ್ನ ಕುಡಿತೇನೆ. ಚಾನ ಬಡತನದಾಗ ಏನು ಪಾಠ ಕಲಿಸಿರ್ತೈತೆ ಅದನ್ನು ನಮ್ಮ ಜೀವ ಇರೋ ಮಟ್ಟ ಮರಿಬಾರ್ದ್ರಿ. ಅದು ನಂದು ಹಂಗೆ ನಾವು ಡಿಕಾಕ್ಷನ್ನ ಕುಡಿತೇನೆ ಅಷ್ಟು. ಅವತ್ತು ಹಾಲು ತರಕ್ಕೂ ರೊಕ್ಕರಿ? ಅವಾಗ ಸಣ್ಣ ಮಕ್ಕಳ್ರಿ ನಾವು. ಇವರು ಒಬ್ಬರ ದುಡ್ಡೇವ್ರು. ಏನೋ ಒಟ್ಟು ಅವಾಗ ಅಷ್ಟು ನಮ್ಮ ಮನೆಯವ್ರು ಸಂಪನ್ನರು ಬಾಳ್ರಿ. ದುಡಿದ್ರು ಅದು ಯಾರ ಹತ್ರ ರೊಕ್ಕ ಕೇಳಿ ಸ್ವಾಭಿಮಾನಿ ಭಾಳ. ಅವ್ರಾಗಲೇ ಕೊಟ್ಟರಷ್ಟು ತೊಗೊಳೋರು ಅವರು. ಹಿಂಗಾಗಿ ನಾನು ನಮ್ದು ಇದ್ದಿದ್ರಾಗ ನಾನು ಮಾಡ್ತಿದ್ದೆ ರೀ. ಅಲ್ರಿ ಅಮ್ಮ, ಈಗ ಬೇಕಾದಷ್ಟು ಕಷ್ಟ ನಮಗೂ ಬಂದಿದೆ, ಎಲ್ಲರಿಗೂ ಬರ್ತಾವೆ. ಮತ್ತು ಅದೊಂದು 4 ದಿವ್ಸ ನೆನಪಿರುತ್ತೆ. ಮತ್ತು ನಾವು ಮೆರೆಯಕ್ಕೆ ಉರಿಯಕ್ಕೆ ಶುರು ಆಗಿಬಿಡ್ತೀವಿ. ನೀವು ಅದನ್ನು ಮರಿಲಾರ್ದಂಗೆ ಚಾದ್ದು ಹಠ ಇಟ್ಟು ಹಾಲು ಒಟ್ಟ ಮರೆಯಂಗಿಲ್ರಿ. ನಮಗೆ ಅವಾಗ ಅದರಿಂದ ನಾವು ಅದನ್ನು ಬದುಕೇವಂದ್ರೆ ಅದಕ್ಕೆ ನಾವು ಬೆಲೆ ಕೊಡ್ಬೇಕ್ರಿ. ಅಷ್ಟೇ ನನ್ನ ಆಸೆ. ಹಿಂಗಾಗಿ ಇವತ್ತಿನವ್ರಿಗೆ ಇವರು ಎಲ್ಲರೂ ಡಿಕಾಕ್ಷನ್ನ ಕುಡಿತಾರೆ. ಇವರೆಲ್ಲರೂ ಅದನ್ನ ಕುಡಿತಾರೆ. ಒಟ್ಟರು ಕುಡಿತಾರೆ. ಬೇಕಂದ್ರೆ ಹಾಲು ಅವ್ರಿಗೆ ತರಿಸಿಕೊಡ್ತಾನೆ. ನಮ್ಮನೆ ಕೆಲವು ಮಂದಿ ಯಾರು ಕುಡಿಯಂಗಿಲ್ರಿ ಅವರು. ಹಂಗೆ ಹಾಲಿನ ಮೇಲೆ ಸೇಡ್ ಅಂತಿಲ್ಲ, ಅದು ನನಗೆ ಪಟ ಕೆಲಸ ಅದನ್ನ ನಾನು ಇದನ್ನ ಮಾಡ್ಬೇಕಷ್ಟೆ. ಈಗ ನಾವು ಎಷ್ಟು ಲೀಟರ್ ಗಂಟ್ಲೆ ಹಾಲು ತೊಗೊಂತಾರ್ರಿ, ನನಗೆ ಮಾತ್ರ ಇದನ್ನ ಕೊಡ್ತಾರ. ಈ ಹಾಲು ಮೊಸರು ಗಿಸರು ಅಂತ ಮೊಸರು ಉಣ್ತೇನ್ರಿ. ಮೊಸರು ಉಣ್ತೀರಿ, ಹಾಲು ಮಾತ್ರ ಉಂಡಿಲ್ಲ ಇಲ್ಲಿವರೆಗೆ? ಹಾಲು ನಾನು ಬಿಟ್ಟರಿ ಯಾವಾಗ ಮತ್ತು ಒಂದೊಂದು ಸಂದರ್ಭದಾಗ ಈಗ ಡಾಕ್ಟರ್ ಹೇಳಿದಾಗ ಮಾಡಿದಾಗ ಉಂಡೇನಿ ಇಲ್ಲಂತ. ಚಾ ಮಾತ್ರ ಕುಡಿಯಂಗಿಲ್ಲ. ಚಾ ಮಾತ್ರ ನನ್ನ ಎಷ್ಟು ಸಾಧ್ಯ ಐತೆ ಅಷ್ಟು ಅದನ್ನ ಇದನ್ನ ಮಾಡ್ತೇನೆ ರೀ. ಇಲ್ರಿ ಕೆಲವೊಂದು ಪಾಠ ಕಲಿಸ್ಯಾವ್ರಿ ಭಾಳ. ಭಾಳ ರೀ ಬದುಕೇವಿ. ಆಮೇಲೆ ಬೇರೆ ಮನೆ ಮಾಡಿದಾಗ ಭಾಳ ಕಷ್ಟ ಇತ್ತು ರೀ. ಭಾಳ ಕಷ್ಟ ಅಂದ್ರೆ ನಮ್ಮ ಮನೆಯವ್ರು ವಾರಕ್ಕೆ 10 ರೂಪಾಯಿ ಕೊಡ್ತಿದ್ರಿ ಕಾಯಿಪಲ್ಯ ತರಕ್ಕೆ ರೀ. ಅದ್ರಾಗ ನಾನು 2 ರೂಪಾಯಿ ಉಳಿಸಿ ಹಂಚು ಅವನ್ನ ತೊಗೊಂಬರ್ತಿದ್ದೆ ರೀ. ಅಷ್ಟು ಅವರು ಹಜಾರಿಯರ್ ಅಂತೇಳಿ ನಮ್ಮ ಮನೆಯವ್ರ ಕೈಯಾಗ ಕಲ್ತಾವ್ರಿ ಹುಡುಗರು. ಅವರು ನಾನು ಹಿಂಗೆ ಬರಂಗೆ ಸಂತಿ ಮಾಡ್ಕೊಂತ ಬರ್ತಾ ಕೇಳಿದ್ದೆ ರೀ, ಅಜ್ಜ ಇದಕ್ಕೆ ಎಷ್ಟು ಅನ್ನತ್ತೆ. ಯವ್ವ ಚೌಸೆಟ್ರಿ ಮನೆಯವರಲ್ಲ. ಹೌದ್ರಿ ಅಂತಂದೆ. ಏನು ಕೇಳ್ಬೇಡವ್ವ, ನಿನಗೇನು ಬೇಕು ಎಲ್ಲ ಒಯ್ ಅಂದ್ರು. ಅಜ್ಜ ರೀ ಅವರು ಹಜಾರಿ ರೀ.
ಹಂಗಿಲ್ಲ ಅಜ್ಜ ನೀ ಹೇಳಿ ಅದಕ್ಕೆ ರೇಟ್ ಮಾಡಿದೆ ಅಂದ್ರೆ ನಾನು ವಾರ ಇಷ್ಟು ಕೊಡ್ತಾನೆ ಅಂತೆ. ಪಡ್ಡಿನ ಹಂಚು, ದೋಸೆ ಹಂಚು, ರೊಟ್ಟಿ ಹಂಚು ಎಲ್ಲ ತೊಗೊಂಡು ಬಂದು ಅವನಿಗೆ ವಾರ 2 ರೂಪಾಯಿ ಕೊಡ್ತಿದ್ದಾರೆ ಅಜ್ಜಿಗೆ. ಅಷ್ಟು ಖುಷಿ ಪಡ್ತಿತ್ತು. ಯವ್ವ ಎಷ್ಟರ ಸ್ವಾಭಿಮಾನಿ ಇದೆ ನೀನು, ಭಾಳ ಖುಷಿ ಪಡ್ತಿದ್ದಾರೆ ಅಜ್ಜ. ಹಂಗೆ ಆಮೇಲೆ ಆ ಹಂಚು ತರ ಮಟನ ನಾನು ನಮ್ಮ ತವ್ರ ಮನೆಯವ್ರು 2 ಗಂಗಾಳ ಕೊಟ್ಟಿದ್ದರು. ಅದಾಗ ಒಂದು ಗಂಗಾಳ ಇಟ್ಟು ರೊಟ್ಟಿ ಬೇಯಿಸ್ತಿದ್ದೆ ನಾನು. ಎಲ್ಲಿ ಇಸ್ಕೊಂತಿದ್ದಿಲ್ಲ, ಯಾರ ಮನೆಗೆ ಇಟ್ಕೊಂಡು ಅದ್ರ ಮ್ಯಾಗ ರೊಟ್ಟಿ ಬೇಯಿಸ್ತಿದ್ದೆ ನಾನು. ಹಂಚು ತಂದ ಮ್ಯಾಗ ಅದನ್ನು ಅಲ್ರಿ ನನಗೇನೋ ಒಟ್ಟು ಹಂಗೆ ಎಲ್ಲರ ಎದುರಿಗೆ ಕೈ ನಮ್ದು ಇದನ್ನ ಹೇಳ್ಬಾರ್ದು, ಇದನ್ನ ಮಾಡಬಾರ್ದು. ಹೀಗೆ ಒಟ್ಟು ಏನೋ ಒಂಥರ ಹೇಳಿನಲ್ರಿ, ಕಷ್ಟಪಟ್ಟು ಈ ಸ್ಥಿತಿಗೆ ನಾನು 10 ಮಂದಿ ಊಟಕ್ಕೆ ಹಾಕಬಲ್ಲಪ್ಪ ಅನ್ನೋದು ಒಂದು ಈಗ ಇದು ಬಂದದ್ದು. ನಮ್ಮ ಮಾವರ, ನಮ್ಮ ಮನೆಯವ್ರ ಅಣ್ಣಾರ ಅನ್ನೋರು ಹಿಂದೆ ನಮ್ಮ ಚೌಸೆಟರ 25-30 ಆಳು ಏಲಕ್ಕಿ ಕತ್ತರಿಸ್ತಿದ್ವಂತ್ರಿ. ಇದು ನಿನಗೆ ಬಂದೈತೆವ, ಆ ಪುಣ್ಯ ಅನ್ನ ಹಾಕೋ ಪುಣ್ಯ ನಿನಗೆ ಬಂದೈತೆ ಅನ್ನೋರಿ ನಮ್ಮ ಮಾವರು, ನಮ್ಮ ಮನೆಯವ್ರ ಅಣ್ಣಾರು ಭಾಳ ನೆನೆಸೋರು. ಅನ್ನಪೂರ್ಣೇಶ್ವರಿ ವಾ ನೀನು ಅನ್ನಪೂರ್ಣೇಶ್ವರಿ ಇದ್ದೆ, ಅಷ್ಟು ಖುಷಿ ಪಡ್ತಿದ್ರಿ ಭಾಳ. ಈಗ ಇಲ್ಲಿ ಬಂದು ಊಟ ಮಾಡ್ತಾರಲ್ಲ ಚಂದಾಗ, ಅದರಲ್ಲಿ ಸುಖ ಕಾಣ್ತೀರಿ ನೀವು? 100ಕ್ಕೆ 100 ಇದರಷ್ಟು. ಇದು ಒಂದಿನ ಇದ್ರೆ ನಾನು ಹೊಟ್ಟೆ ತುಂಬ ಊಟ ಮಾಡಂಗಿಲ್ಲ ರೀ. ಇಲ್ಲ ಅಂದ್ರೆ ನಾವತ್ತು ಅಡುಗೆ ಮಾಡ್ಕೊಳಂಗಿಲ್ಲ. ನಮ್ಮ ಅಕ್ಕಾರ ಮನೆಗೆ ಎಲ್ಲರ ಹೋಗಿ ಬೇಜಾರಾಕೈತ್ರಿ ನನಗೆ, ಅಲ್ಲಿ ಹೋಗ್ಕೊಂಡು. ಈಗ ನನಗೇನೋ ಒಂಥರ ಇದು ಒಂಥರ ಸ್ಫೂರ್ತಿ ರೀ ನನಗಿದು. ನಾನು ಸಂತೋಷ ಪಡ್ತೇನೆ. ರೊಕ್ಕ ಗಳಿಸೋದಕ್ಕಿಂತ ಹೆಚ್ಚು ಆರೋಗ್ಯ, ಆರಾಮ, ಇವರೆಲ್ಲರ ಪ್ರೀತಿ ನನಗೇನಾದರೂ ಮಾಡ್ತಾರ. ಅಲ್ಲ ಈಗ ನೋಡ್ರಿ ಎಂಥ ಒಳ್ಳೆ ಕೆಲಸ ನಿಮ್ದಂದ್ರೆ, ನೀವು ಒಬ್ಬರು ಬಿಟ್ರೆ ಇಲ್ಲಿ 10 ಜನಕ್ಕೆ ಕೆಲಸ ಇಲ್ಲ. ಕೆಲಸ ಕೊಟ್ಟಿದ್ದು ಪುಣ್ಯನೂ ಐತಿ ನಿಮ್ದು. ಅವ್ರ ಸಂಸಾರ ನಡೀತಿತ್ತಲ್ರಿ. ಆದಾತ್ರಿ. ಆಮೇಲೆ ಅವರು ಊಟಕ್ಕೆ ಏನು ಬರ್ತಾರಲ್ರಿ ಮಧ್ಯಾಹ್ನ, ಅವ್ರ ಆರೋಗ್ಯ ಚಲೋ ಇರ್ತೈತೆ ಅನ್ನೋದು ನಾನು ಹೇಳ್ತೀನಿ. ನಾನು ಊಟ ಮಾಡಿದ್ರಂದ್ರೆ ನಿಮ್ಗೆ ಡಾಕ್ಟರ್ ಬೇಡ ಅಂತ ನಾನು 100ಕ್ಕೆ 100 ರೀ. ನಂದು ಅಷ್ಟು ಭರವಸೆ ಕೊಡ್ತೇನೆ ನಾನು. ಹಾಕಿ 8 ಕಲ್ಪ ಹಾಕುವ, 8 ಹಾಕಮ್ಮ. ಈಗ ಮತ್ತೆ ಈಗ ವಿಡಿಯೋ ನೋಡಿದ ಮೇಲೆ ಇನ್ನೂ ಜಗ್ ಮಂದಿ ಬರಕ್ ಶುರು ಆಕ್ಕಾರ ಈಗ ನಿಮ್ಮ ಮನೆಗೆ ಊಟಕ್ರೆ. ಇಷ್ಟ್ರಾಗ ಎಷ್ಟು ಮಂದಿ ಉಂಡೋಕಾರ ಉಂಡೋಗಿ. ಎಷ್ಟು ಮಂದಿ ಕುತ್ಕೋಬಹುದು? ಈಗ ಒಂದು 20 ಮಂದಿ ಕುಂದಿರ್ಬೋದು. 20 ಮಂದಿ ಕುಂದಿರ್ಬೋದ್ರೆ ಕಾಯ್ಬೇಕನ? ಬಿಸಿ ರೊಟ್ಟಿ ಅವಾಗಲೇ ಆಗ ಹಂಚಿನಾಗಿನೂ ರೀ, ಹಂಚಿಂದ ತಟ್ಟಿಗೆ. ಭಾಳ ಮಂದಿ ಈಗ ಕಮ್ಮಿ ಇದ್ರಂದ್ರೆ ಒಬ್ಬರ ರೊಟ್ಟಿ ಮಾಡಿ ಒಬ್ಬರ ಬೇಯಿಸ್ತಾರ್ರಿ. ಈ ಭಾಳ ಮಂದಿ ಇದ್ರಂದ್ರೆ 3 ಮಂದಿ ಬಡಿತಾರ, ಒಬ್ರು ಬೇಯಿಸ್ತಾರ. ಇನ್ನೇನು ಮತ್ತೆ ಅಕ್ಕಿ ಹಾಕಲ್ಲ, ಏನಿಲ್ರಿ ರೊಟ್ಟಿಗೆ, ಪ್ಯೂರ್ ಎಲ್ಲ. ಹಂಗಾಗಿ ಜನ ಬರ್ತಾರೆ. ಬಿಳಿಜೋಳ ತಂಬತ್ತೀರಿ? ಇದು ಬಾರ್ಸಿ ಜೋಳ ರೀ, ಬಾರ್ಸಿ ಮಾಲ್ದಂಡಿ. ಅವು ವಿಜಾಪುರ, ಅವು ಯಾವ ಚಲೋ ಇರ್ತಾವ ಅವ್ನು ತರ್ತಾನೆ. ಒಂದೇ ಸಲ ಹಾಕ್ಬಿಡ್ತೀರಿ? ಒಂದು 20 ಕ್ವಿಂಟಲ್ 20 ಜೋಳ ಸಿಕ್ಕಂಗ್ರಿ ಚಲೋ ಹಾಕಿಬಿಡ್ತೇವ್ರಿ. ಹಾಕ್ತೇವೆ. ಅದಕ್ಕೆಲ್ಲ ಮಕ್ಕಳು. ಆಮೇಲೆ ಮಹಿಳಾ ಬ್ಯಾಂಕ್ನವ್ರದ್ದು ದೊಡ್ಡ ಹೆಲ್ಪ್ ರೀ, ಭಾಳ ಅಂದ್ರೆ ಭಾಳ ರೀ. ಏನು ಅವ್ರದ್ದು ನಮ್ಗೆ ಕಷ್ಟದಾಗ ಲೋನ್ ಕೊಟ್ಟಾರ. ಕೆಲವು ಮಂದಿ ಕೊಡಬಾರ್ದು ಅಂತಂದಾಗ ದ್ರಾಕ್ಷಣ್ಯ ಗಾಣಿಗೇರು ಅವ್ರು ಅದಾರಲ್ರಿ ಅಧ್ಯಕ್ಷರು, ಅವರು ಇದನ್ನ ಮಾಡ್ಯಾರ್ರಿ. ನಾನು ಅವ್ರದ್ದು ಜವಾಬ್ದಾರಿ ಅಂತ ಹೇಳಿ ತಾವು ಜವಾಬ್ದಾರಿ ತಗೊಂಡು ನನಗೆ ಎಲ್ಲ ರೀತಿಯಿಂದನೇ ಹೆಲ್ಪ್ ಮಾಡ್ಯಾರ. ನನಗೆ ನಮ್ಮ ಮನೆಯವ್ರಿಗೆ ಭಾಳ ರೀ. ಅವ್ರದ್ದು ಎಷ್ಟು ನೆನೆಸಿದ್ರು ಕಮ್ಮಿನ. ಅವ್ರ ಮ್ಯಾನೇಜರ್ ಹತ್ರ ಅಲ್ಲಿ ವರ್ಕರ್ಸ್ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡ್ತಾರೆ. ಏನೋ ಬೇಕಂದ್ರೆ ಒಂದು ಫೋನ್ ಮಾಡಿದ್ರೆ ಕೊಟ್ಟು ಕಳಿಸ್ತಾರೆ. ಅಷ್ಟು ಅವ್ರ ಆತ್ಮೀಯತೆ ಐತಿ. ಈಗ ಇನ್ನೂ ಎಷ್ಟು ವರ್ಷ ದುಡಿತೀರಿ ಹಂಗೆ? ಈಗ ನಾನು ದೇವ್ರಪ್ಪ ಗಟ್ಟಿ ಇಟ್ಟಪ್ಪ ಅಂದ್ರೆ ನಾನು ಅಲ್ಲಿಗೆ ಹೋಗೋ ಮಟನೂ ದುಡಿಬೇಕಂತ ಐತಿ. ಅನುಗ್ರಹ ಇದ್ರೆ. ಇಲ್ಲಪ್ಪ ಮತ್ತೆ ಏನಾರ ಅಡ್ಡ ತಿಡ್ಡಿ ಆತಂದ್ರೆ ಮಕ್ಕಳ ಹತ್ರ ಹೋಗಿರ್ತಾನೆ. ಇಲ್ಲ ಪುಣ್ಯ ಭಾಳ ಪಡೆದಿರಿ ನೀವು, ಇರ್ತೀರಿ. ಏನಾರ ಏನಪ್ಪ ನಾನಂತೂ ಅಲ್ಲಿಗೆ ಹೋಗೋ ಮಟನೂ ದೇವ್ರೇ ನನಗೆ ಇಡೋ ಬಗ್ಗೆನ ಕೊಡಪ್ಪ ಅಂತ ಬೇಡ್ಕೊಂತಾನೆ. ಮತ್ತು ಅದು ಪರಮಾತ್ಮನ 7 ಜನ್ಮದ ಕರ್ಮ ಅಂತ ಅದೇನೈತೆ ಗೊತ್ತಿಲ್ಲ ನನಗೆ. ಬಟ್ ಏನಾರ ಯಾಕೆ ಅಲ್ಲಿ ಯಜಮಾನ್ರು ನಿಮ್ಮ ಜೊತೆಗೆ ಇರ್ಬೇಕಾಗಿತ್ತು? ಅದೊಂದು ನನಗೆ ಭಾಳ ಕಷ್ಟಪಟ್ಟಿದ್ರಿ ಅವರು. ಅವರಿಂದನೇ ಇಷ್ಟೆಲ್ಲ ಬೆಳೆದಿದ್ರಿ. ಅವ್ರಿಗೆಲ್ಲ ಮಂದಿ ಭಾಳ ಒಳ್ಳೆ ಇದು ಇದ್ರು. ಹಿಂಗಾಗಿ ಅದು ನಡೆದೈತ್ರಿ. ಏನಪ್ಪ ದೇವ್ರ ಆಟ, ಕಾಲು ಕುಂದ್ರಕ್ಕೆ ಬರಂಗಿಲ್ಲ, ಜೀವ ಹಿಡಿತಾವ. ಮತ್ತೆ ಅದೊಂದು 100 ಹಿಂಗಾಗಿ. ಹಂಗಾರೆ ಇವತ್ತು ಏನೇನು ಅಡಿಗೆ ನಿಮ್ದು? ಇವತ್ತು ಬುತ್ತಿ ಐತ್ರಿ, ಬೇಳೆ ಬುತ್ತಿ, ಮಾನ್ಕಾಯಿ ಚಿತ್ರಾನ್ನ ಐತಿ. ಮಾನ್ಕಾಯಿ ಚಿತ್ರಾನ್ನ ಇವತ್ತು ಬರ್ರಿ ನೀವು ಊಟಕ್ಕೆ. ಎಲ್ಲ ಚಿತ್ರಾನ್ನ, ರೊಟ್ಟಿ, ಚಪಾತಿ, ಹಪ್ಪಳ, ಅನ್ನ, ಸಾರು ಎಲ್ಲ ಐತ್ರಿ. ಇವತ್ತೊಂದು 25 ಊಟದ ಒಂದ್ ಕಡೆ ಐತ್ರಿ. ಈಗ ಇನ್ನೊಬ್ರು ಯಾರ ಅವ್ರು ಇವ್ರು ಅಂತಲ್ರಿ
ಪಟ್ನಶೆಟ್ಟರ ಬಗ್ಗೆ ಯಾರ ತೀರ್ಕೊಂಡಿರ್ತಾರಂತ ಅವ್ರೇನ ಇದ್ರ ಊಟ ಮಾಡಿಸ್ಬೇಕಂತ ಅವ್ರೊಂದು 28 ಊಟ ಹೇಳಿ ಹೋಗ್ಯಾರ ಈಗ ಬಂದು ಹೇಳಿ ಹಂಗಾರೆ ಈಗ ಜಗ್ ಕೆಲಸ ಐತಿ ನಿಮ್ದು ರಗಡ ಐತ್ರಿ ಅದ್ರಾಗ ನಮ್ಮ ಜೊತೆ ಮಾತಿ ಕುಂತೀರಿ ಬಹಳ ಖುಷಿ ಆಯ್ತು ನೀವು ಮಾತಾಡಿದ್ದ ಅಮ್ಮ. ಎದಕ್ಕೆ ಈ ಕತಿ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಮನೆಗೆ ಪ್ರಾಬ್ಲಮ್ ಐತ್ರಿ. ಅವರು ಗಟ್ಟಿ ಮನಸ್ಸು ಮಾಡಿ ಮುಂದಕ್ಕೆ ಬರವಲ್ರಿ ಏನಾರ ಮಾಡ್ತೀನಿ ಅಂತ. ಭಾಳ ಭಯ ನಡೀತೈತೋ ಇಲ್ಲೋ, ಮನ್ಯಾಗ ನಡೀತೈತೋ ಇಲ್ಲೋ, ಇಲ್ಲಿ ಯಾರು ಬರ್ತಾರೋ ಇಲ್ಲೋ, ಬರೀ 108. ಆಮೇಲೆ ನೀವು ಮಾಡಿದ್ದಕ್ಕೆ ಏನು ಲಕ್ಷಾನ್ಗಟ್ಲೆ ರೊಕ್ಕ ಏನಾರ ಹಾಕಿರ ಏನು ಇಲ್ಲಲ್ಲ, ಮನ್ಯಾಗ ಶುರು ಮಾಡಿದ್ದು. ಹ್ಞೂ ರೀ ಮನ್ಯಾಗ ಅಲ್ಲ ಮನ್ಯಾಗ ಅಂದ್ರೆ ಬಾಡಿಗೆ ಮನಿ ರೀ, ಬಾಡಿಗೆ ಮನಿ ರೀ. ಆದ್ರೆ ಫಸ್ಟ್ ಚಾಲು ಮಾಡಿದಾಗ ಕಷ್ಟ ಆಗೇ ಆಕೈತ್ರಿ, ಆಗತ್ತೆ, ರಗಡ ಆಕೈತ್ರಿ. ಆದ್ರೆ ಒಮ್ಮೆ ಕೆಲವು ಮಂದಿ ಬರ್ತಾರ, ಒಮ್ಮೆ ಬರಂಗಿಲ್ಲ. ನಾವು ಅವಾಗ ಏನ್ ಮಾಡ್ಬಿಡ್ತೇವ್ರಿ, ಅದಲ್ಲಿ ಆಶ್ರಮ ಇತ್ತಲ್ರಿ, ಆಶ್ರಮ ಅಲ್ಲೇ ಕೊಟ್ಟು ಕಳಿಸ್ತಿದ್ವಿ ಊಟ ಉಳಿತಂದ್ರೆ. ಈ ಬೇಕಾದಂಗ ಒಂದೊಂದ್ಸಲ ತಯಾರಿರಂಗಿಲ್ಲ, ನಾವು ಬಂದ್ಬಿಡ್ತಾರ. ಬಂದ್ಬಿಡ್ತೇವೆ. ಈಗ ಉಳಂಗೆ ಇಲ್ರಿ, ಈಗ ಉಳಿಯಂಗೆ ಇಲ್ಲ. ಈಗ ಮೊದಲು ಬಂದವ್ರಿಗೆ ಊಟ ಹಂಗೇನಿಲ್ರಿ, ಹಂಗೇನಾರ ಇದ್ರ ಬಂದ್ರು ನಾವು ಮಾಡ್ತೇವ್ರಿ. ಹಂಗ ಹಿಂದಿಂದ ಕುಕ್ಕರ್ ಇಟ್ಟು ಇದನ್ನ ಮಾಡಿ ಮಾಡ್ತೇವಿ. ಯಾರನ್ನ ಹಂಗ ಕಳ್ಸಂಗಿಲ್ಲ. ಕೊನೆಗೆ ಏನಿಲ್ಲ ಅಂದ್ರೆ ಅನ್ನ ಸಾರು ಉಂಡೋಕ್ಕಾರ್ರಿ ಅವ್ರು. ಅನ್ನ ಸಾರು ದೂರದಿಂದ ಬಂದಿರ್ತಾರ್ರಿ. ಕೊನೆಗೆ ಅನ್ನ ಸಾರು ಉಂಡೋಕ್ಕಾರ, ತೆಳ್ಳನ ರೊಟ್ಟಿ ಇರ್ತಾವು, ಏನ ಒಟ್ಟು ಮಾಡಿ ಕೊಡ್ತಾರ. ಬಂದವ್ರನ್ನ ವಾಪಸ್ ಕಳ್ಸಂಗಿಲ್ಲ. ಅವ್ರಿಗೆ ಟೈಮ್ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಒಂದ ಹೋಗ್ತಾರ್ರಿ. ಉಳಿದಿದ್ದೆಲ್ಲ ಅನುಕೂಲ ಆಕತ್ರಿ. ಏನೋ ಒಟ್ಟು ಒಂಥರ ಮಾಡ್ಬೇಕಂತ ನಡೆಸೇನ್ರಿ. ಅದೇ ಅಲ್ಲಿ ಬಂದತ್ತೆ ಭಗವಂತ ನಾಟ. ಕೈ ಅನ್ನ ಹಾಕಿದ ಕೈ ಅವತ್ತು ಪುಣ್ಯದ ಕೈ, ಏನೂ ಆಗಲ್ಲ ನೋಡ್ರಿ. ಖುಷಿ ಆಯ್ತು ನಿಮ್ಮ ಕತೆ ಕೇಳಿ. ಇಡೀ ಜಗತ್ತಿಗೆ ನಿಮ್ಮ ಕತೆ ಹೋಗುತ್ತೆ ಇವತ್ತು. ಒಳ್ಳೆ ಕತೆ ಹೇಳಿದ ಖುಷಿ ನನಗಿದೆ. ಆಮೇಲೆ ನಿಜಕ್ಕೂ ಎಷ್ಟು ತಾಯಂದ್ರೆ ನೆನಪಾಗ್ಬಿಟ್ರು ನನಗೆ. ಹಬ್ಬ ಎಂಥ ಶಕ್ತಿ ಅಮ್ಮ ನಿಮ್ಮದು, ಎಷ್ಟು ಸ್ಫೂರ್ತಿ ನಿಮಗೆ, ಎಷ್ಟು ಆತ್ಮಗೌರವ ಇದೆ. ಇಲ್ರಿ, ನಮ್ಮ ಕಾಲ ಮ್ಯಾಗ ನಾವು ನಿಂದಿರಬೇಕು, ನಮ್ಮಿಂದ ಇನ್ನೂ ಬೆಳಿಬೇಕು. ಎಲ್ಲರಿಗೆ ಒಟ್ಟರಿಗೆ ನೌಕರಿದಾಗ ಬರ್ತಾರೆ, ಎಲ್ಲರೂ ಮನೆಯಿಂದ ಕಟ್ಕೊಂಡ್ಬರಕ್ಕೆ ಆಗೋದಿಲ್ಲ ಅವ್ರಿಗೆ. ಒಂದು ಊಟನಾರ ಚೆಂದಾಗಿ ಉಣ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಮಕ್ಕಳು ಚಂದ ಇರ್ಬೇಕು. ಬರೀ ನನ್ನ 2 ಮಕ್ಕಳಲ್ಲ, ಎಲ್ಲ ಊಟ ಮಾಡೋರು ಎಲ್ಲರೂ ಚಂದ ಇರ್ಬೇಕು. ಅದ ನನ್ನ ಆಸೆ. ನಾ ಇವತ್ತಿನವರಿಗೆ ರೊಕ್ಕಕ್ಕಾಗಿ ಆಸೆ ಮಾಡಿಲ್ಲ. ಅವ್ರು ಯಾರು ಹಂಗೆ ಉಂಡು ಹೋಗಂಗಿಲ್ಲ. ಒಬ್ಬೊಬ್ಬರ್ರಿ ಮರ್ತು ಹೋಗಿದ್ರು ಹೊಳ್ಳಿ ಬಂದು ಕೊಟ್ಟೋಕಾರ. ನನಗೆ ಭಾಳ ಊಟ ಬಂದ್ರೆ ಲೆಕ್ಕ ಮಾಡಕ್ಕೆ ಒಂದಿಟ್ಟು ಹಿಂದೆ ಮುಂದಾದ್ರೆ ಅವರ ಲೆಕ್ಕ ಮಾಡಿ ಅವರ ಕೊಟ್ಟೋಕಾರ. ಅಷ್ಟೊಂದು ಅವರಲ್ಲಿ ನನಗೆ ಅವ್ರಿಗೆ ಇದು ಐತ್ರಿ, ಪ್ರೀತಿ ಐತೆ ಅವರಲ್ಲಿ. ಒಂದು ತಾಯಿಯನ್ನ ಭಾವನೆ. ಒಬ್ಬೊಬ್ಬರು ಆಫೀಸಲ್ಲಿ ದೊಡ್ಡವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾರ್ರಿ. ನನಗೆ ನಂದು ಇದನ್ನ ಮರ್ತು ಬಿಡ್ತಾನೆ ನಾನು. ಅಷ್ಟು ಅವ್ರು ತಮ್ಮ ಸ್ಥಾನ ಮರ್ತು ಬಿಡ್ತಾರ್ರಿ. ಅಷ್ಟೊಂದು ಖುಷಿ ಅವ್ರಿಗೆ. ಇಲ್ಲಿ ಏನ್ ಮಾಡಾತಿರಲ್ಲ? ಇದು ಮಾರ್ಲಿ ಇದ್ರಿ. ಮಾದ್ಲಿ ಮಾಡಾತ್ತೀರಿ? ಮಾರ್ಲಿ ಬಾರಿ ಐತ್ ನೋಡ್ರಿ. ಮಾದ್ಲಿನ ತಿಕ್ಕಾಕತ್ಯಾವ್ರಿ. ಮಾಡಾಕತ್ತಿದ್ವಿ ಈಗೇನೆ ಅಲ್ಲಿ ಹಾಕಾಕತ್ಯಾರ, ಮಾಡಾಕತ್ತೇವ್ ಮಾರ್ಲಿನ. ಮಾದ್ಲಿ ಇವತ್ತು ಮಾದ್ಲಿ ಆರ್ಡರ್ ಐತೇನ್ರಿ? ಹ್ಞೂ ರೀ, ಮಾರ್ಲಿದ್ ಐತ್ರಿ. ಯಾವ್ದೇ ಊರವ್ರು ಬರ್ತಾರ್ರಿ, ಅವು ಅದಕ್ಕೆ ಕೊಬ್ಬರಿ ಪುಟಾಣಿ ಎಲ್ಲ ತಯಾರಿ ಮಾಡಾಕತ್ತೇವಿ. ಮತ್ತ ಬಂದ್ವಿ ಆಮೇಲೆ ಡಾಕ್ಟ್ರೇ ಬರ್ರಿ. ಇದೇ ನಮ್ಮ ಅಡಿಗೆ ಮನೆ ರೀ. ಬರ್ರಿ ಸರ, ಇದೇ ಹಾಕ್ಬಿಡ್ರಿ. ಹಾಕಿದ್ದ ಐತ್ ಬರ್ರಿ. ಅಡಿಗೆ ಮನೆ ಏನ್ರಿ? ಹ್ಞೂ ರೀ, ಇದ ಮಾದ್ಲಿದು ತಯಾರಿ ಮಾಡಾಕತ್ತಾರ್ರಿ. ಮಾದ್ಲಿ ತಯಾರಿ ನಡೀತಾ ಇದೆ. ಜಯಮ್ಮ ಅಂತ ಹೇಳ್ರಿ. ಜಯಮ್ಮ, ನಮಸ್ತೆ ಅಮ್ಮ. ನಿಮ್ ಬಗ್ಗೆ ಬಹಳ ಹೇಳ್ತಾರವ. ಏನ್ ಹೇಳ್ತೀರಿ? ನಮ್ಗೂ ತಾಯಿ ಇದ್ದಂಗ್ರಿ ಅವರು. ಹಾ, ನಾವ್ ಒಟ್ಟಿಲ್ಲ 12 ಜನ ಇದೇವ್ರಿ. ಅವ್ರ ಮಕ್ಳ ತರನ ನೋಡ್ಕೊತಾರ್ರಿ ನಮ್ಮನ್ನ. ಹೌದಾ? ನಾವು ಒಂದಿನ ರಜಾ ಇತ್ತಂದ್ರ ನಮ್ಗೆ ಏನ್ ಮಾಡ್ಕೊಂಡ್ರು ಏನ್ ಬಿಟ್ರು ಅನ್ನೋದು ನಮಗ್ರಿ. ಅದನ್ನ ಕೆಲಸ ಮುಗಿಸ್ಕೊಂಡಾರು ಬರ್ತೇವಮ್ಮ ಅಂತ ಹೇಳ್ತೇವ್ರಿ. ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ರಿ. ಅದ್ರ ಬಗ್ಗೆ ಮಾತ್ರ ಹೇಳ್ಬೇಕಂದ್ರೆ ಪುಣ್ಯ ಮಾಡಿದೇವ. ನಾವು ಪುಣ್ಯ ಮಾಡೇವ್ರಿ. ಮನೇಲಿ ನಮಗೂ ಇರ್ಬೇಕು ಅಂದ್ರೆ ಚಟಪಟ ಆಗ್ತೈತ್ರಿ. ಕೆಲಸ ಆದ್ಮೇಲೆ ನಮಗೂ ಇರಕ್ಕಾಗಲ್ರಿ. ಹ್ಞೂನ್ರಿ. ಎಲ್ಲೇ ಫಂಕ್ಷನಿಗೆ ಹೋಗ್ಬೇಕಂದ್ರು ಎಲ್ಲಾರ ಇದ್ರೆ ಹೇಳಿ ಕಳಿಸ್ತಾರ್ರಿ. ಹೋಗಿರ್ತೇವೆ ಮನೇದ. ಹಂಗೇನಾರ ಇತ್ತಂದ್ರೆ ಕಳಿಸ್ಕೊಡ್ತಾರ್ರಿ, ಮಾಡ್ತಾರ. ಅವರು ಬಂದು ನಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಒಬ್ಬರಿಗೆ ಅಂತಲ್ರಿ, ಎಲ್ಲರಿಗೂ ಮಾಡ್ತಾರ್ರಿ. ಎಲ್ಲರಿಗೂ ಮಾಡ್ತಾರೆ. ಅವ್ರ ಮಕ್ಕಳಂತಾನೆ ತಿಳಿದಾರ್ರಿ. ಅವ್ರಿಗೆ ಹೆಣ್ಮಕ್ಳು ಇಲ್ಲ ಅಂದ್ರೆ ನಾವ ಹೆಣ್ಮಕ್ಳು ಅಂತ ಅಂತಾರ ನೋಡ್ರಿ.
ಇವರೆಲ್ಲ ಹೌದ್ರಿ, ನಾವೆಲ್ಲ ಅಕ್ಕಂಗಿದರು ತಾಯಿ ಮಕ್ಕಳಂಗ ಹೊಂದ್ಕೊಂಡು ಅದಾವ್ರಿ ನಾವು. ಖುಷಿ ಆತವ, ಖುಷಿ ಆಯ್ತು. ಹಾ ಬರ್ರಿ ಮತ್ತೇನು ತೋರಿಸ್ತೀರಿ? ಆಮೇಲೆ ಎಲ್ಲರೂ ಒಂದ್ ಕಡೆ ನಿಂತ್ಕೊಳ್ರವ, ಒಂದು ಫೋಟೋ ತೆಗಿಯೋಣ ಅಮ್ಮನ ಜೊತೆ. ಹಾ ಈಕಿ ರೇಣಮ್ಮ ಅಂತ ಹೇಳ್ರಿ. ರೇಣಮ್ಮನವ್ರ ನಮಸ್ತೆ ಅಮ್ಮ, ಹೆಂಗದ್ರಿ? ಆರಾಮದ್ರಿ? ಏನೋ ಮಾಡತ್ತೀರಲ್ಲ, ಚಟ್ನಿ ಮಾಡತ್ತೀರಿ? ಹಾ ಹಾ ಹೇಳ್ರಿ, ನೀವೇನು ಹೇಳ್ತೀರಿ? ನಾವು ನಾವು ಅಮ್ಮರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ರೀ. ಹಾ ರೀ. ಹೌದ್ರಾ? ಎಷ್ಟು ವರ್ಷದಿಂದ ಮಾಡತ್ತೀರಿ? ನಾನು 4 ವರ್ಷ ಆತ್ರಿ. 4 ವರ್ಷ ಆಯ್ತು. ಹಾ ಯಾವಾಗ ಬಂದು ಯಾವಾಗ ಹೋಗ್ತೀರಿ? ಬೆಳಗ್ಗೆ ಬರೋದು 10 ಗಂಟೆ ಆಗತ್ರಿ ನಾವು. ಅದು ಸಂಜೆ 5:30. ಅಲ್ಲ ನಮಗ ಒಂಥರ ಸುಸ್ಕರ ಅಮ್ಮ ಇವು ಹ್ಞೂನ್ರಿ ನಾವು ಅಂತಿರ್ತೇವ್ರಿ, ಅದ್ದೇ ಅಂತಿರ್ತೇವ್ರಿ. ಭಾಳ ಅವ್ರಿಗಿನ ಕೆಲಸ ಇರ್ತೈತ್ರಿ ಇಲ್ಲಿನ. ಹ್ಞೂನ್ರಿ ಮಾಡ್ತಾರೆ ನಿಮ್ಮ ಕುಟುಂಬ ಇದರಿಂದ ಒಳ್ಳೇದಾಗ್ಲಿವ. ಹಾ ಬರ್ರಿ, ನಿಮ್ದು ಏನು ಸ್ಟಾಕ್ ರೂಮ್ ಅನ್ರಿ ಇದು? ಇವೆಲ್ಲ ಇದ್ರು ರೀ ಸಾಮಾನು ಅವನ್ನ ಇಟ್ಕೊಳ್ಳವು ಮಾಡವು ರೀ. ನಾವೆಲ್ಲ ಇಟ್ಕೊಂಡೇವ್ರಿ, ಇದನ್ನ ಮಾಡೀವಿ. ಇವು ಹಪ್ಪಳದ್ದು ಮನ್ಯಾಗ ಮಾಡ್ತೇವ್ರಿ ಹಪ್ಪಳ. ಹಪ್ಪಳನ? ಹ್ಞೂ ರೀ, ಎಲ್ಲ ಮುದ್ದೆ ಹಪ್ಪಳ ಅವು ಎಲ್ಲ ಮನ್ಯಾಗ ಹಪ್ಪಳ ಸಂಡಿಗೆ ಎಲ್ಲ ಮನ್ಯಾಗನ ಮಾಡಿರ್ತೇವ್ರಿ. ಹ್ಞೂ ರೀ ಹಿಂಗೆ. ಎಲ್ಲ ಸ್ಟಾಕ್ ತಂದು ಇಟ್ಕೊಂಡ್ಬಿಡ್ತೀರಿ? ಎಲ್ಲ ಇದನ್ನ ಮಾಡ್ಕೊಂತೀವಿ. ಒಟ್ಟು ಏನ ಹೆಂಗೆ ಒಮ್ಮೆ ಹಂಗೆ ಒಮ್ಮೆ ಹಿಂಗೆ ಹೆಂಗೆ ಬರ್ತೈತಿ ಟೈಮ್ ಹಂಗೆ ರೀ ಮಾಡ್ಕೊಂಡು ಒಟ್ಟಂತೂ ಹೊಂಟೇವ್ರಿ. ಇಷ್ಟ ಎಲ್ಲಾರು ಇವತ್ತ ರಜಾ ಅದಾರ್ರಿ ಭಾಳ ಮಂದಿ. ಹೆಸರಿಗೆ ಸರಿಯನ್ನು ಇಟ್ಟಿರಿನ? ಬರೀ ಅಮ್ಮನ ಹೋಟ್ಲ್ ಅಂತ? ಇಲ್ಲ, ಸಾಯಿ ಪುಡ್ಲ್ಯಾಂಡ್ ಅಂತೆ ನಮ್ಮ ಮನೆಯವರು. ಸಾಯಿ ಪುಡ್ಲ್ಯಾಂಡ್ ಅಂತ. ಯಾವ ಏರಿಯಾ ಇದು? ಇದು ವಿದ್ಯಾನಗರ 3ನೇ ಕ್ರಾಸ್ ರೀ. ವಿದ್ಯಾನಗರ 3ನೇ ಕ್ರಾಸ್ ನೋಡ್ರಿ. ಅವ್ರ ಮಾಡಿಟ್ಟಿದ್ರಿ ಅದು ಮನೆ ಊಟನೇ ಅಂತ ಹೇಳಿ. ಅದನ್ನ ಇವತ್ತಿನವ್ರಿಗೆ ಅವ್ರು ಎಲ್ಲಾರು ಅದು ಕರೆಕ್ಟ್ ಐತಮ್ಮ ಅಂತ ಹೇಳಿ ಹೋಗ್ತಾರ್ರಿ. ನಮ್ಮ ಸರ್ ಮಾಡಿದ್ದು. ಇದು ಇಲ್ಲಿ ಕೂತ್ಕೊಂತಾರ್ರಿ ಜನ. ಓ ಇಲ್ಲಿ ಚಂದ ಐತಲ್ಲ. ಇದೊಂದ್ರಿ ಇಲ್ಲೊಂದು ಕೂತ್ಕೊಂತಾರ. ಇಲ್ಲೇ ಇಲ್ಲೊಂದು 10-12 ಮಂದಿ ಕೂತ್ಕೊಂತಾರ್ರಿ ಇಲ್ಲೇ. ಇನ್ನೇನ್ರಿ ಒಮ್ಮೊಮ್ಮೆ ಇವರು ಲೇಬರ್ ಕಮ್ಮಿ ಇದ್ರು ರೀ ತಾವ ನೀಡ್ಕೊಂಡು ಹೋಗ್ತಾರ್ರಿ ಆಫೀಸರ್. ಹೌದಾ? ಅಷ್ಟೊಂದು ಅವ್ರಿಗೆ ಇದು. ನಾನು ಇಡಕ್ಕೆ ಹೋದ್ರೆ ಬೇಡ ಅಂತಾರ. ಬೇಡ ಮನೆ ಅಲ್ಲಿ ಕೂತ್ಕೋ ಸುಮ್ಮನೆ ನಾವೆಲ್ಲ ನೀಡ್ಕೊಂತೇವಂತೆ ಕೊಂಡು ಹೋಗ್ತಾರ್ರಿ. ಆಮೇಲೆ ಹಿಂದೊಂದು ಬೋರ್ಡ್ ಹಾಕಿರಿ, ಊಟ ಮಾಡುವಾಗ ಸಾಕ್ಷಾತ್ ಭಗವಂತನೇ ಬಂದು ಕರೆದರೂ ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋಗಬಾರದು. ಎಲ್ಲ ಮಕ್ಕಳದ್ರಿ ಅದು. ಹೌದಾ? ಮಕ್ಕಳದು. ದೇವ್ರು ಕರೆದ್ರು ಹೋಗಂಗಿಲ್ಲ ಊಟ ಮಾಡೋ ಮುಂದೆ, ಅಂದ್ರೆ ಅನ್ನ ದೇವ್ರದು. ಅನ್ನನ ಇದ್ರಿ ಆದ್ರಿ. ಆಮೇಲೆ ಕೆಲವೊಂದು ಕೈ ತಗೋಬೇಡ್ರಿ. ಕೆಲವೊಬ್ರು ಎಲ್ಲ ಇದನ್ನ ಮಾಡಿರ್ತಾರ, ಅಂಥವೆಲ್ಲ ಇದನ್ನ ಮಾಡ್ಬೇಡ್ರಿ. ಒಟ್ಟು ಒಳ್ಳೇದು ಅನ್ನ ಬಿಟ್ಟು ಹೋಗ್ಬೇಡ್ರಿ. ಎಷ್ಟು ಬೇಕಷ್ಟೇ ನೀಡಿಸ್ಕೊಂಡು ಊಟ ಮಾಡ್ರಿ, ಮತ್ತೊಬ್ರು ಊಟ ಮಾಡ್ತಾರ. ಹಿಂಗೆ ಏನೋ ಒಟ್ಟು ನಿಮ್ಮ ಮನೆ ಅಂತ ತಿಳ್ಕೊಳ್ರಿ. ಹಂಗೆ ಮನೆ ಹೆಂಗೈತೆ ಹಂಗೆ ಇದು ಇರ್ರಿ ಅಂತ ಹೇಳೋದು. ಸೂಪರ್. ನಿಂಗವ್ವ ಈಕಿ ನಿಂಗಮ್ಮ ಅಂತ ಹೇಳಿ. ಬಾರವ್ವ ನಿಂಗಮ್ಮ. ನಿಂಗಮ್ಮ ಅಂತ ಹೇಳಿ. ನಮಸ್ತೆ ಅಮ್ಮ. ಅಲ್ಲಿ ಬಾರಮ್ಮ ಹತ್ರ. ಬಾರವ್ವ. ಎಷ್ಟು ವರ್ಷ ಮಾಡತ್ರಿ? 3 ವರ್ಷ ಆತ. ಯಜಮಾನ್ರಿ ಏನ್ ಮಾಡ್ತಾರೆ? ಮಕ್ಳು ಎಷ್ಟಮ್ಮ? ಕೂಲಿ ಕೆಲ್ಸಕ್ಕೆ ಹೋಗ್ರಿ. ನನ್ನ ಮಗಳಿಗೆ ಮದುವೆಗೆ ಎಲ್ಲ ಆಸರಾಗ್ಯಾರ. ಮರು ನಮ್ಗೆ ಒಂಥರ ತಾಯಿ ಇದ್ದಂಗೆ. ಓ ಮದುವೆಗೂ ಆಸರಾಗ? ಹೌದಮ್ಮ. 3 ಮಕ್ಕಳು. 3 ಜನ ಮಕ್ಕಳಮ್ಮ ನಿಮ್ಗೆ? ಈ ಸೂಟಿ ಇರೋಕೆ ಮಗಳನ್ನು ಮನ್ಯಾಗ ಕುಂದ್ರದೇನಂದು ಕರ್ಕೊಂಡ್ಬಂದ್ರಿ ಸರ್. ಓ ಹೌದಾ? ನೋಡಮ್ಮ ಮಗಳು ಮದುವೆ ಮಾಡಿದ್ರಿ ಅಂತ. ಏನಿಲ್ಲ, ನನ್ ಒಂದು ಸಣ್ಣ ಇಲ್ರಿ, ದೊಡ್ಡದಲ್ಲ. ದೊಡ್ಡದಲ್ಲ? ನನ್ನ ಕೈಲಿ ಏಟ್ ನೆಕ್ತ ತಾಟ. ಓ ಇನ್ನೂ ದೊಡ್ಡ ಮಾಡು ಭಾಳ ಅದಾವ ನಿಮಗೆ. ಏನ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಅಂತೂ ಬಗೆಹರ್ಸಕ್ ಆಗೋದಿಲ್ರಿ. ಸ್ವಲ್ಪ ಒಂದೈದು ಕೂದಲು ಹೇಳಿ ಅಷ್ಟೆ. ಇರ್ಲಿ ಇರ್ಲಿ, ಅದ ಆಸರ. ಆ ತಂಗಿ ಅದು ಹೇಳಕತ್ತಾರಲ್ಲ ಅದೇ ಆಸರ ಅಂತ ಅಲ್ವಮ್ಮ? ಅದ ಅನಿ ಬಲ ಇದ್ದಂಗಲ್ರಿ ನಮ್ಗೆ ತಾಯಿಗಳು ಇದ್ದಂಗೆ. ಆಮೇಲೆ ಇವತ್ತು ಯಾರದಾರಮ್ಮ ಕರೆದು ಮಾತಾಡ್ಸಂಗಿಲ್ಲ? ಹೌದೌದ್ರಿ. ಇಲ್ಲ ಅಲ್ಲ ದುಡ್ದಿದ್ದ ಈಕೆ ಎಲ್ಲೇ ಬೇರೆ ಕಡೆ ದುಡ್ದು ಅಲ್ಲೇ ಬಿಟ್ಟು ಇನ್ನೂವರೆಗಿನ ಅವ್ರ ತಗೊಂಡ್ ಹೋಗಿ ಇಟ್ರಿ ಅಂತವ್ರು ಅದಾರ್ರಿ. ತಾಯಿಗಳು ಇದ್ದಾಗ ನಮ್ಗೆ ತುತ್ತು ರೊಟ್ಟಿ ಹಾಕ್ತಾರ ಅಂದ್ರಿ. ಅಲ್ಲ ದುಡಿಯಕ್ ಹೋದ್ರೆ ನಿಮ್ ಬಂಗಾರನೇ ಒತ್ತಿಟ್ರ? ಕ್ಯಾಂಟೀನ್ ಮಾಡಾರ್ರಿ. ಕ್ಯಾಂಟೀನ್ ಮಾಡಾರ್ರಿ ಅವ್ರು. ಅಲ್ಲಿ ಹೋಗಿದ್ರಿ ರೊಟ್ಟಿ ಮಾಡಕ್ ಅಂತಂದ್ರಿ. 1 ತೊಲಿ ಬಂಗಾರ ಇಟ್ರಿ ಎಲ್ಲಿ ಹೋಗ್ಯಾರನ ಪತ್ತೆ ಇಟ್ರಿ. ಅಂದ್ರೆ ಈಕಿ ಅವ್ರ ಕಷ್ಟ ಐತೆ ಅನ್ನತ್ಲಿ ಈಕಿ ತಂದು ಬಂಗಾರ ಕೊಟ್ಟಾಳ್ರಿ. ಸಿಲಿಂಡರ್ ಖಾಲಿಗಿತ್ತು, ತುಂಬಿಸ್ಕೊಟ್ರಿ. ಬಿಡಿ ಇವತ್ತಿನ ನಾಳೆ ಕೊಡ್ತಾರ ಅಂತಂದ್ರು. ಮತ್ತೊಬ್ರು ನಮ್ಮ ಅಣ್ಣಾರು ಇಲ್ಲಮ್ಮ ಇಲ್ಲೇ ಅಮ್ಮ ಅಂತೇಳಿ ಬಾ ಅಂದ್ರಿ. ಅವ್ರು ಕರ್ಕೊಂಬಂದ್ರಿ. ಏನ್ ಜನ ಇದಾರ್ರಿ? ಅದಾರ್ರಿ, ಅಂತವ್ರು ಅದಾರ್ರಿ ಸರ್. ಫಸ್ಟ್ ಸಾಲಿ ಕೆಲಸ ಮಾಡ್ಕೋತಿದ್ರಿ, ಅಡ್ಗೆ ಕೆಲಸ. ಮತ್ತೆ ಹುಡುಗರು ಸಣ್ಣ ಓದೋಲ್ರಿ ಹೋಗಿದ್ರಿ. ಬೇಡ ಬೇಡಮ್ಮ ಅಮ್ಮ ಅಂತೇಳಿ ಬಾ ಅಂತ ಕರ್ಕೊಂಬಂದ್ರಿ.
ಈಗ ಆರಾಮಿದೀಯವ? ಹಾಂ, ಓಕೆ, ಬರ್ರಿ. ಹಾಂ, ಯಜಮಾನ್ರು ಹ್ಞೂ ರೀ, ಇಲ್ಲದಾರ ನೋಡ್ರಿ, ಇವರ ಎಲ್ಲ ಸ್ಫೂರ್ತಿ ನಮ್ಗೆ. ಒಳ್ಳೆ ಹೃದಯವಂತರ್ರಿ. ರುದ್ರಪ್ಪ ಸಿದ್ಧಲಿಂಗಪ್ಪ ಚೌಶೆಟ್ಟಿ, ಹ್ಞೂ ರೀ, 21 1948 ಹುಟ್ಟಿದ್ರಿ. ಹ್ಞೂ ಹಾಂ. ನಮ್ಮಲ್ಲಿ ವಿಶೇಷವಾದ ಮಾದಲಿ ಸಿಗುತ್ತದೆ. ಹ್ಞೂ ರೀ. ಹಾಂ, ಹ್ಞೂ ಜಾತ್ರೆಗೆ ಒಂದು ಕ್ವಿಂಟಲ್ ಗಂಟ್ಲೆ ಹೋಗ್ತೈತ್ರಿ ಸರ್. ಹಾಂ, ಮಾದ್ಲಿನ ಉಕ್ಕೇರಿ ಮಠದ ಜಾತ್ರೆಗೆ ರೀ ಹಾ. ಕ್ವಿಂಟಲ್ ಗಂಟ್ಲೆ. ಆಮೇಲೆ ಸುತ್ತಲೊಳ್ಳೆ ಜಾತ್ರೆ ಆದ್ರಿ, ಹಾ. ಬಂದು ಒಯ್ತಾರ್ರಿ. ಹೆಂಗಿಲ್ಲ ಅದು? 400 ರೂಪಾಯಿ ಕೆಜಿ ರೀ. ಹೌದಾ? 5 ಕೆಜಿ 10 ಕೆಜಿ ಒಯ್ತಾರ್ರಿ. ಆಫೀಸರ್ ಭಾಳ ಮಂದಿ ಮಾದ್ಲಿ ಮಾಡ್ತೀರಿ, ಮತ್ತೇನೇನು ಮಾಡ್ತೀರಿ? ಎಲ್ಲ ಅದ್ಕದ ಹೋಳ್ಗಿ, ಹೂರ್ಣದ ಹೋಳ್ಗಿ, ಗೋಧಿ ಹುಗ್ಗಿ, ಹೆಸರು ಬೇಳೆ ಪಾಯಸ, ಒಟ್ಟು ಅವ್ರು ಏನೇ ಹೇಳ್ತಾರೆ ಎಲ್ಲ ಮಾಡ್ತೇವೆ. ಶಾವಿಗೆ ಪಾಯಸ ಮಾಡ್ತೇವೆ. ಒಂದು ಇವರು ಆಳು ಮಕ್ಕಳು ಇದ್ದಾಗ ಶಾವಿಗೆ ಪಾಯಸ ಮಾಡ್ತೇವ್ರಿ. ಶಾವಿಗೆ ಒಂದು ಆಳು ಕಮ್ಮಿ ಇರ್ತದ್ನಾಗ ಅದು ಹಗರಕ್ಕತ್ತೇನಾಗ ಅದನ್ನು ಅವತ್ತು ಸ್ವೀಟ್ ಇಲ್ಲ ಉಣ್ಣಂಗಿಲ್ರಿ. ಇಲ್ಲಿ ಭಾಳ ಮಂದಿ ಸ್ವೀಟ್ ಕೇಳ್ತಾರೆ. ಅದಕ್ಕೆ ಎಲ್ಲಿದಾಳ ಪ್ರೇಮ? ಹೇಳಮ್ಮ, ನಿಂದು ರೊಟ್ಟಿ ಗಿಟ್ಟಿ ಚಲೋ ಮಾಡ್ತಾಳ್ರಿ ಈಕಿನು. ಹೌದಾ? ಅಡಿಗೆ ಭಾರಿ ಮಾಡ್ತೀರಂತಲ್ಲ? ರೊಟ್ಟಿ ಅಡಿಗೆ ಮಾಡಕ್ಕೆ ನಾನಾ ರೀ. ಇವ್ರು ಯಾರಿಗೆ ಹಚ್ಚಂಗಲ್ಲ ಅಡಿಗೆ. ಅಡಿಗೆ ನಿಮ್ದ? ಅಡಿಗೆ ನಾನಾ ಮಾಡೋದ್ರಿ. ಹೌದಾ? ಎಲ್ಲ ಅಲ್ಲಿ ಒಂದು ಕುರ್ಚಿ ಹಾಕಿ ಕೊಡ್ತಾರೆ, ಕೂತ್ಕೊಂಡು ಎಲ್ಲ ಮಾಡ್ತಾನೆ, ಎಲ್ಲ ಕೈಯಾಗ ಕೊಡ್ತಾರೆ. ಹೌದಾ? ಅಡಿಗೆ ಇವತ್ತಿನವ್ರಿಗೆ ಯಾರಿಗೆ ಹಚ್ಚಂಗಿಲ್ಲ. ಎಷ್ಟು ಬೇಕಾದಷ್ಟು ಇರ್ಲಿ ಅದು. ಹಬ್ಬ, ನಾನಾ ಮಾಡೋದು. ಎಷ್ಟು ವರ್ಷ ಆಯ್ತಮ್ಮ ನೀವು? 2 ವರ್ಷ 2 ವರ್ಷ ಆಯ್ತಮ್ಮ. ಓಕೆ, ಏನು ಹೇಳ್ತೀರಿ ಅಮ್ಮನ ಬಗ್ಗೆ? ಅವ್ರು ನಮ್ಮ ತಾಯಿ ಇದ್ದಂಗೆ. ಅಲ್ಲ ಗೆಳೆಯರೇ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಅಮ್ಮ, ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರ್ಷ ಬೇಕು. ಎಷ್ಟು ಸತ್ತಿದ ಮಾತಮ್ಮ. ಹಾಗೆ ಬದುಕು ಕೂಡ ಏನಾದರೂ ಪ್ರಾಬ್ಲಮ್ ಆದಾಗ ಅನಾಹುತ ಮಾಡ್ಕೊಳಕ್ಕೆ 1 ನಿಮಿಷ ಸಾಕು, ಅದನ್ನು ಕಟ್ಕೊಳಕ್ಕೆ 100 ವರ್ಷ ಬೇಕು. 100 ವರ್ಷ ಬೇಕು. ಎಷ್ಟು ಅದ್ಭುತ ಇದು. ಹಾಗಾಗಿ ಗೆಳೆಯರೇ, ಅಮ್ಮನ ಕತೆ ಕೇಳಿ ಭಾಳ ನನಗೆ ಖುಷಿಯಾಗಿದ್ದು ಅನ್ನೋದಕ್ಕಿಂತ ಬೇಕಾದಷ್ಟು ಬದುಕಿನ ಬುತ್ತಿಯ ಮಜಲುಗಳನ್ನು ಹೇಳಿಕೊಟ್ಟಿದ್ದೀರಿ. ಇನ್ನೊಬ್ಬರಿಗೆ ಬದುಕೋದಕ್ಕೆ ಭರವಸೆಯನ್ನು ಕಟ್ಟಿಕೊಟ್ಟಿದ್ದೀರಿ. ಆಮೇಲೆ ಕಷ್ಟ ಬಂದಾಗ ಅದನ್ನು ಮೆಟ್ಟಿ ಹೇಗೆ ನಿಂತ್ಕೋಬೇಕು ಅನ್ನೋದನ್ನು ನಮಗೆ ಕಲಿಸ್ಕೊಟ್ಟಿದ್ದೀರಿ. ಯಾವತ್ತೋ ಒಂದು ದಿವಸ ಹಾಲಿಲ್ಲ ಅಂಥೇಳಿ ಆ ಹಾಲಿಗಾಗಿ ಇವತ್ತುವರೆಗೆ ಚಹಾ ಕುಡಿಲಾರ್ದಂಗೆ, ದುಃಖನ ಮರಿಲಾರ್ದಂಗೆ ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ. ಹಂಚಿಲ್ದಾಗ ತಟ್ಟೆ ಮೇಲೆ ರೊಟ್ಟಿ ಬೇಯಿಸಿ ತಿಂದು ಬದುಕನ್ನು ಸಾಗಿಸಿದ್ದೀರಿ. ಎಷ್ಟು ಕತೆ ಬೇಕಮ್ಮ ನಿಮ್ಮ ಹತ್ರ? ಅದ್ಭುತ ಗೆಳೆಯರೇ. ಹಾವೇರಿಗೆ ಬಂದಾಗ ಮಿಸ್ ಮಾಡಬೇಡ್ರಿ. ವಿದ್ಯಾನಗರ 3ನೇ ಕ್ರಾಸು ಅಮ್ಮನ ಹೋಟೆಲ್ ಅಂದರೆ ಯಾರು ಬೇಕಾದರೂ ಹೇಳ್ಬಿಡ್ತಾರೆ. ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ ಚಂದಂದು, ಸಾಯಿ ಫುಡ್ ಲ್ಯಾಂಡ್ ಅಂತ. ಅಮ್ಮ ಅಂತ ಕರೆದು ಬಿಡ್ರಿ ಸಾಕು ಅಲ್ವಮ್ಮ? ಅಮ್ಮನ ಹೋಟೆಲ್ ಅಂದರೆ ಇಲ್ಲಿ ಫೇಮಸ್ಸು. ಮನೆ ಊಟ, ನಿಮಗೆ ಯಾವುದೇ ಊಟ ಅಮ್ಮ ಹೇಳ್ತಾ ಇದ್ರು, ಇಲ್ಲಿ ಊಟ ಮಾಡಿದವ್ರಿಗೆ ಡಾಕ್ಟರೇ ಬೇಕಾಗಿಲ್ಲ ಅಂತ. ಇದು ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ಈ ಊಟ. ಅದಕ್ಕಿಂತ ನಾವು ಕಲಿಬೇಕಾಗಿದ್ದ ಅಮ್ಮನ ಹತ್ರ ತುಂಬ ಇದೆ. ಹಾವೇರಿ ಬಂದಾಗ ಮಿಸ್ ಮಾಡಬೇಡಿ. ಒಂದು ಊಟದ ಜೊತೆ ಒಂದು ಕತೆ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.